3 ವರ್ಷದಿಂದ ಲವ್ ಮಾಡ್ತಾ ಇದ್ವಿ ಗುರುಜಿ. ಹ್ಮ್ ಅವಳು ಲವ್ ಮಾಡ್ತಾ ಇದ್ದಳು. ಹ್ಮ್ ಅವಳು ಇತ್ತೀಚೆಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಗುರುಜಿ. ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೆ ಮೊದ್ಲು ಮಾಡ್ತಿದ್ದಳು, ಈ ಸದ್ ಮಾಡ್ತಾ ಇಲ್ಲ ಗುರುಜಿ. ಏನ್ ಸ್ವಲ್ಪ ಮಾಡ್ತಿಲ್ಲ? ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಗುರುಜಿ. ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಿದ್ದೀರಿ? 3 ವರ್ಷದಿಂದ ಗುರುಜಿ. ನಿಮ್ಗೆ ಎಷ್ಟು ವರ್ಷ? ಆ ಗುರುಜಿ ಈಗ 27 ವರ್ಷ ಗುರುಜಿ. ಎಲ್ಲಿ ಪರಿಚಯ ಈಕೆ? ಹೇಗೆ ಆ ಗುರುಜಿ ಹೇಗ್ ಇಲ್ಲಿ ಪರಿಚಯ ಏನಪ್ಪ ಅಂದೆ? ಇಲ್ಲೇ ಒಂದೇ ಏರಿಯಾದವ್ರು ಗುರುಜಿ. ಹ್ಮ್ 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 ಇತ್ತೀಚೆಗೆ ಮಾಡ್ತಿಲ್ಲ ಗುರುಜಿ. ಸಿಕ್ಕಾಪಟ್ಟೆ ಎಲ್ಲಾ ಸುತ್ತಾಡಿ ಲಾಡ್ಜ್ ಗಿಡ್ ಸುತ್ತಾಡಿ ಬಾಳ ಖರ್ಚು ಮಾಡಿದ್ರ ಗುರುಜಿ. ಲಾಡ್ಜ? ಹಾ ಗುರು. ಅದೇನು ಪ್ರವಾಸಿ ತಾಣನ ಲಾಡ್ಜ್ಗೆ? ಯಾಕೆ ಹೋಗಿದೆ ಲಾಡ್ಜ್ಗೆ? ಅವಳು ಕರ್ಸಿದ್ರಲ್ಲ ಗುರುಜಿ, ಅದಕ್ಕೆ ಹೋಗಿದ್ವಿ. ಏನ? ಅವಳು ಕರ್ಸಿದ್ದಳಲ್ಲ ಗುರುಜಿ, ಅದಕ್ಕೆ ಹೋಗಿದ್ವಿ. ಯಾರು ಕರೆಸಿದ್ರು? ಹುಡುಗಿ ಗುರುಜಿ. ನಿಮ್ಮನ್ನ? ಹಾ ಗುರುಜಿ. ಅಲ್ಲ, ಈಗ ನಾನು ಯಾಕೆ ಅಂತ ಕೇಳಲ್ಲ, ಬಟ್ ನೀವ್ ಯಾಕೆ ಹೋಗಿದ್ರಿ? ಬೇಕಾಗಿ ಹೋಗಿದ್ದೆ ಅಲ್ಲ ಗುರುಜಿ. ಹಣೆ ಬರ್ಬೇ. ಇಬ್ಬರಿಗೆ ಸರಿಯಾಗಿ ಚೆನ್ನಾಗಿ ಕಾಂಟ್ಯಾಕ್ಟ್ ಇತ್ತು ಗುರುಜಿ 3 ವರ್ಷದಿಂದ. ಸರಿಯಾಗಿ ಕಾಂಟ್ಯಾಕ್ಟ್ ಇತ್ತು ಅಂತ ಈಗ ಗೊತ್ತಾಯ್ತೈತೆ, ಬಟ್ ಇಲ್ಲಿ ಆ ಹುಡುಗಿಗೆ ಎಷ್ಟು ವರ್ಷ? 25 ಗುರುಜಿ. 25 ಆದ್ರೂ ಮದುವೆ ಆಗಿರ್ಲಿಲ್ವ ಆಕೆಗೆ? ಹಾ ಗುರುಜಿ. 25 ಆದ್ರೂ ಮದುವೆ ಆಗಿರ್ಲಿಲ್ವನಪ್ಪ ಆಕೆಗೆ ಎಂದೆ? ಇನ್ನೂ ಇಲ್ಲ ಗುರುಜಿ. ನಿಮ್ಮನ್ನೇ ಮದುವೆ ಆಗ್ತೀವಿ ಅಂತ ಹೇಳಿದ್ರ? ಹೌದು ಗುರುಜಿ. ಸದ್ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾ? ಹಾ ಗುರುಜಿ. ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಾನಪ್ಪ ಅಂದೆ? ಹಾ ಗೊತ್ತಿದೆ ಗುರುಜಿ. ನಿಮ್ಮನೆಯವ್ರಿಗೂ ಗೊತ್ತು? ನಮ್ಮನೇಲಿ ಗೊತ್ತು ಗುರುಜಿ. ಏನಾಯ್ತು ನಿಮ್ ನಡುವೆ? ಇಬ್ಬರ ನಡುವೆ ಎಲ್ಲ ಬಾಂಡಿಂಗ್ ಚೆನ್ನಾಗಿತ್ತು ಗುರುಜಿ. ಅಲ್ಲ, ಬಾಂಡಿಂಗ್ ಚೆನ್ನಾಗಿತ್ತು ಸರಿ, ಜಗಳ ಏನಾಯ್ತಪ್ಪ ಅಂದೆ? ಯಾಕೆ ಮಾತಾಡ್ತಿಲ್ಲ ಅಂದ್ರಲ್ಲ, ಏನಾಯ್ತಂತ? ಇತ್ತೀಚೆಗೆ ಬೇರೆ ಹುಡುಗನ್ ಜೋಡಿ ಸವಾಸ ನಡೆದ ಗುರುಜಿ. ಬೇರೆ ಹುಡುಗನ್ ಜೋಡಿ ಹಾ ಗುರುಜಿ. ಸವಾಸ? ಹಾ ಗುರುಜಿ. ನಿಮ್ಗೆ ಹೆಂಗ್ ಗೊತ್ತು? ಅದೇ ನಾನು ಹೋಗ್ತಾ ಇರೋ ಲಾಡ್ಜಿಗೆ ಅವಳ ಹೆಸರಿತ್ತು ಗುರುಜಿ. ಅಲ್ಲಿ ಲಾಡ್ಜ್ ಒಳಗೆ. ನನ್ಗೆ ಅರ್ಥ ಆಗ್ಲಿಲ್ಲ. ನಾನು ಅವಾಗ ಆಕಿ ಲಾಡ್ಜಿಗೆ ಹೋಯ್ತಲ್ಲ ಗುರುಜಿ. ಹಲೋ. ಹೇಳಪ್ಪ. ನಾನು ಸಿಂದಗಿ ಒಳಗೆ ಒಂದು ಲಾಡ್ಜ್ ನೋಡಿದ್ದೆ ಅಲ್ಲ ಗುರುಜಿ. ಅಂದ್ರೆ ಅಲ್ಲ ಕಣ್ರಪ್ಪ, ಈಗ ನಾನು ಇದ್ರ ಬಗ್ಗೆ ತಿಳ್ಕೊಳ್ಳ. ಏನು ಇದು ಲಾಡ್ಜ್ ಅಂದ್ರೆ ಏನು? ಫ್ರೆಂಡ್ಸ್ ಹೋಗ್ತಿದ್ರಾ? ಈಕೆ ಜೊತೆ ಹೋಗ್ತಿದ್ದ ಅಥವಾ ಏನು ಉದ್ದೇಶದಿಂದ ಹೋಗ್ತಿದ್ರಿ? ಅಲ್ಲಿ ಯಾರು ಇರ್ಲಿಲ್ವ ಮೆಟ್ ತಗೊಂಡು ಹೊಡಿಯಾರ ನಿಮ್ಗೆ? ನಗ್ತಿಯಲ್ಲಯ್ಯ ನೀನು. ಇಲ್ಲಿ ಗುರುಜಿ ಹಿಂಗ್ಯಾಕೆ ಮಾತಾಡ್ತಿದ್ರ? ಹಿಂಗ್ಯಾಕೆ ಅಂದ್ರೆ ಹುಡ್ಗಿ ಕರ್ಕೊಂಡ್ ಲಾಡ್ಜ್ಗೆ ಹೋದಾಗ ಯಾಕೆ ಬಂದಿದ್ಯೋ ಅಂತ ಕೇಳ್ತಿರ್ಲಿವನಪ್ಪ ಯಾರು ಅಂದೆ. ಇಲ್ಲಿ ಗುರುಜಿ ಕೇಳಾರ ಕಾಲಾಗೆ ನಾವ್ ಯಾರು ಕೇಳಂತೆ ಹೋಗಿದೀವಿ ಗುರುಜಿ. ಕೇಳಿದ್ರ ನಾವ್ ಹೋಗ್ತಿದೀವಿ. ಕೇಳಿದ್ರೆ ನಾ ಹೋಗ್ತಿರಲ್ಲ ಗುರುಜಿ. ಕೇಳದೆ ಇರೋದೇ ತಪ್ಪು, ಅದು ಕೇಳದೆ ಇಲ್ಲ ಅಂತಲೇ ಹೋಯ್ತಿದ್ರ? ಹೌದು. ಈಗ ನನಗೆ ಸ್ಪಷ್ಟವಾಗಿ ಹೇಳು, ಇದೇನು ಅಂತ ಜಾಗಗಳಿಗೆ ಹೋಗೋದು ನಿಮ್ಮ ಆಮಂತ್ರಣವೋ ಆಕೆಯ ಆಮಂತ್ರಣವೋ? ಫಸ್ಟಿಗೆ ನಮ್ಮ ಆಮಂತ್ರಣ ಇತ್ತು ಗುರುಜಿ. ನೀವು ಹೋಗೋಣ ಅಂದ್ರ? ಫಸ್ಟಿಗೆ ನಮ್ದು ಆಮಂತ್ರಣ ಇತ್ತು ಗುರುಜಿ. 1-2 ವರ್ಷದಿಂದ ತಿಂಗಳಲ್ಲಿ 1-3 ಸಾರಿ ಹೋಗ್ತಾ ಇದ್ದೆ ಗುರುಜಿ. ತಿಂಗಳಲ್ಲಿ 2-3 ಸಾರಿ? ಹಾ ಗುರುಜಿ. 1-2 ವರ್ಷದಿಂದ ಹೋಗ್ತಾ ಇದ್ವಿ. 2-2.5 ವರ್ಷದಿಂದ. ಸುಮ್ನೆ ಕೇಳಿನ ಅಲ್ಲಿರೋರು ಯಾರು ಕೂಡ ಒಂದು ಅನುಮಾನ ಪಟ್ಟಿದ್ದು ಇಲ್ವಾ? ಕೇಳಿದಾಗ ಏನ್ ಹೇಳ್ತಿದ್ದೆ? ದಿನ ಲಾಡ್ಜಿಗೆ 100 ಮಂದಿ ಬರ್ತಾರೆ ಹೋಗ್ತಾರೆ. ಹೆಂಗ ಅನುಮಾನ ಪಡ್ತಾರೆ ಗುರುಜಿ? ಓಹೋ, ಅಂದ್ರೆ ನಿಮಗ್ ಗೊತ್ತಿರೋರು ಯಾರು ಇರ್ತಿರ್ಲಿಲ್ಲ ಅಲ್ಲಿ? ಎಲ್ಲಿ ಗುರುಜಿ? ಇದ್ದಿದ್ರೆ ನಾವ್ಯಾಕೆ ಈ ಸಿಂದಗಿ ಅಂದ್ರೆ ಒಂದು ತಾಲೂಕ್ ಇದೆ ಗುರುಜಿ. ಇಲ್ಲಿ 5-6 ಲಾಡ್ಜ್ ಇದೆ. ಈ ಸ್ಪೆಷಲ್ ಆಗಿ ಪೊಲೀಸ್ ಸ್ಟೇಷನ್ ಮಂತ್ಲಿ ಹೋಗುತ್ತೆ ಗುರುಜಿ. ಪೊಲೀಸ್ ಸ್ಟೇಷನ್ಗೆ ಮಂತ್ಲಿ ಹೋಗುತ್ತೆ ಗುರುಜಿ. ಅವಾಗ ಯಾರು ಎನ್ಕ್ವೈರಿ ಮಾಡಲ್ಲ ಆತರ. ಓಹೋ, ಪೊಲೀಸ್ ಸ್ಟೇಷನ್ಗೆ ಮಂತ್ಲಿ ಅವ್ರ ಹಣ ಕೊಡೋದ್ರಿಂದ ಅವ್ರು ರೈಡ್ ಮಾಡಲ್ಲ ಅಂತ? ಮಾಡಲ್ಲ ಗುರುಜಿ. ಹಂಗ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಇಂಥ ಗಿರಕ್ಕೆ ಬರೋದು ಗುರುಜಿ ಅಲ್ಲಿ.
ಓಕೆ. ಹಂಗೆ ರೈಡ್ ಮಾಡ್ತಾರ? ಅಂದರೆ ನಾರ್ಮಲ್ಲಿ ರೈಡ್ ಮಾಡ್ತಾರ ದುಡ್ಡು ಕೊಡದೆ ಹೋದ್ರೆ? ಮಾಡ್ತಾರ ಗುರುಜಿ. ಮೊದಲೇ ಅವ್ರಿಗೆ ಇದು ಇರುತ್ತೆ ಗುರುಜಿ. ಆಯ್ತು ಹೌದು, ಅವ್ರು ಲಂಚ ಕೊಟ್ಕೊಳ್ತಾರೆ ಅಂದ್ಕೊಳ್ಳೋಣ. ಹಾ ರೈಡ್ ಮಾಡಿ ಒಂದು ವೇಳೆ ನೀವು ಸಿಗಾಕೊಂಡ್ರೆ ನಿಮ್ಮದು ತಪ್ಪು ಹೆಜ್ಜೆ ಅಂತ ಗೊತ್ತಾದ್ರೆ ಅಲ್ಲಿ ನಿಮಗೆ ಶಿಕ್ಷೆ ಇರುತ್ತಾ? ಶಿಕ್ಷೆನೂ ಇರಲ್ಲ ಗುರುಜಿ, ಒಂದ್ ಸ್ವಲ್ಪ ಪನಿಷ್ಮೆಂಟ್ ಇರುತ್ತೆ. ದುಡ್ಡು ಕೊಟ್ಟು ಬಂದ್ಬಿಡ್ತೀರಾ? ದುಡ್ಡು ಕೊಟ್ಟೋದು ಬರುತ್ತೆ ಗುರೂಜಿ. ನಾವಂತ್ರು ಕೊಟ್ಟಿಲ್ಲ ಗುರುಜಿ, ಹಿಂಗೆ ಕೊಡೋದನ್ನ ಕೇಳಿದೀವಿ ಗುರುಜಿ. ಒಂದಿ ಸಿಗಾಕೊಂಡು ನಿನ್ ಚಡ್ಡಿ ಎಲ್ಲ ಬಿಚ್ಚಿ ಒಂದು ಸ್ಲ್ಯಾಟ್ ಕೊಟ್ಟು ನಿಲ್ಸ್ಬೇಕು ನೋಡಿ ನಿಮ್ಮನ್ನ. ಯಾಕೆ ಗುರುಜಿ? ಯಾಕೆ ಅಂತೀಯಲ್ಲ? ಆಯ್ತು ಬಿಡಪ್ಪ, ಈಗ ನನ್ಗೆ ಯಾಕೆ ಸುಮ್ಮನೆ ಮತ್ತೆ ಆಡ್ದವ್ರ ಪಾಪ ಮಾಡಿದವ್ರ ಪಾಪ ಆಡ್ದವ್ರ ಬಾಯಿಗೆ ಅಂತ ಹೇಳೋಣ. ಬಟ್ ಒಂದಯ್ಯ, ಈ ಲಾಡ್ಜ್ಗೆ ಹೋಗೋ ಈ ಸಂಪ್ರದಾಯ ಅಥವಾ ಮದುವೆ ಮುಂಚೆ ಆ ಮಟ್ಟಿಗೆ ಈಗ ಅಪ್ಪ ಅಮ್ಮನಿಗೆ ಗೊತ್ತಿದೆ ಅಂತೀಯ, ಮದುವೆ ಆಗಿ ಜೀವನ ಮಾಡ್ಬೇಕು ತಾನೇ ಮತ್ತೆ ನೀನು? ಹೌದ್ ಗುರುಜಿ. ಮತ್ತೆ ಯಾಕೆ ಮದುವೆ ಆಗ್ಲಿಲ್ಲ? ಲಾಡ್ಜಿಗೆ ಹೋಗೋದು ಗೊತ್ತಿಲ್ಲ ಗುರುಜಿ ತಂದೆ ತಾಯಿಗೆ. ಯಾಕೆ ಗುರುಜಿ? ಅದಕ್ಕೆ ಗೊತ್ತಾಗಿ ಹೋಗ್ಲಿಕ್ಕೆ ಸಾಧ್ಯನಪ್ಪ ತಂದೆ? ಗುರುಜಿ ಗೊತ್ತಿಲ್ಲ ಅನ್ನೋದೇ ನಿನ್ ಪುಣ್ಯ ಅಲ್ಲ, ಅವ್ರ ಪುಣ್ಯ. ಹೌದ್ ಗುರುಜಿ. ಗೊತ್ತಾಗಿದ್ರೆ ಅವ್ರ ಕತೆ ಏನಾಗದು ಹೇಳಪ್ಪ. ಈಗ ನನ್ನ ಪ್ರಶ್ನೆ ಇರೋದು, ಇಬ್ರು ಮನೆಗೂ ಗೊತ್ತಿತ್ತು ಅಂದೆ ಅಲ್ವನಪ್ಪ? ಹೌದು ಗುರುಜಿ. ಆಯ್ತು, ಮದುವೆ ಆಗ್ಬಿಡೋಣ ಅಂತ ಹೇಳಿ ಮದುವೆ ಪ್ರಚಾರ ಅಥವಾ ಪ್ರಸ್ತಾಪ ಮಾಡ್ಲಿಲ್ವ? ಯಾಕಂದ್ರೆ ನಿಮ್ಗೂ 27, ಅವ್ರಿಗೂ 25. ಸೊ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ವಾ? ಅಥವಾ ಅದ್ರ ಬಗ್ಗೆ ಮನೇಲಿ ಮಾತಾಡಿರ್ಲಿಲ್ವಾ? ಹುಡ್ಗಿ ಕೇಳಿದ್ರೆ ಒಟ್ಟ ಇನ್ನ ಅಂಕ ಹಿಂಗೆ ಅರಾಮು, ಇನ್ನ ಏಜ್ ಚಿಕ್ಕ ಏಜ್ ಇದೆ, ಆಗಾಮ ಏಜ್ ಅಂತ ಈ ಸದ್ದ ಆಗಾಮಂದೆ ಹಿಂಗೆ ಮುಂದುವರ್ಸ್ಕೊತ ಹೊಂಟಿದೆ ಗುರುಜಿ. ಇತ್ತೀಚೆಗೆ ಒಂದ್ 6 ತಿಂಗಳಿಂದ ಬೇರೆ ಹುಡುಗನ್ ಜೋಡಿ ಅದೇ ಲಾಡ್ಜ್ನಾಗ ಹೋಗೋದ್ ನಾನ್ ನೋಡ್ದೆ ಗುರುಜಿ. ಒಳ್ಳೆ ಲಾಡ್ಜ್ ಕತೆ ಆಯ್ತು. ಆಯ್ತು, ಆ ನಾನೇ ಒಯ್ದು ಆಕಿ ಲಾಡ್ಜೇ ನೋಡಿಲ್ ಗುರುಜಿ. ಏನೇನು? ಆಕಿ ಲಾಡ್ಜೇ ನೋಡಿಲ್ ಗುರುಜಿ ಸಿನ್ಗಿ ಒಳಗೆ. ಆಕಿ ಲಾಡ್ಜೇ ನೋಡಿಲ್ ಗುರುಜಿ. ನೀನೇ ಕರ್ಕೊಂಡು ಹೋಗಿದಲಿಯಾ? ಅದೇ ನಾನೇ ಕರ್ಕೊಂಡ್ ಹೋಗಿದ್ದೇನೆ ಗುರುಜಿ. ಸರ್ ಇತ್ತೀಚೆಗೆ ಅಕ್ನೇ ಬೇರೆ ಹುಡುಗಿಲ್ಲ, ಅವನಿಗೆ ಗೊತ್ತಿಲ್ಲ ಲಾಡ್ಜ್. ನಾನೇ ಒಯ್ದು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಅಕ್ನೇ ಅವನಿಗೆ ಕರ್ಕೊಂಡ್ ಹೊಂಟ ಗುರುಜಿ ಲಾಡ್ಜಿಗೆ. ಸರ್ ಲಾಡ್ಜಿಗೆ ಹೋಗೋಣ, ಫಸ್ಟ್ ಗೆ ಆಧಾರ್ ಕಾರ್ಡ್ ತಗೋತಾರಲ್ಲ ಗುರುಜಿ ಇಬ್ಬರದು. ಅವ್ರ ಏನ್ ಕೇಳಲ್ಲ ಗುರುಜಿ, ಇಬ್ಬರದು ಆಧಾರ್ ಕಾರ್ಡ್ ಕೊಟ್ರೆ ಪೇಮೆಂಟ್ ಕೊಟ್ರೆ ಅವ್ರು ಸೀದಾ ಒಳಗ್ ಬಿಡ್ತಾರೆ. ಈಶ್ವರ, ತಂದೆ, ಗೋವಿಂದ. ಆಯ್ತು, ಒಳಗಡೆಗೆ ಬಿಡ್ತಾರೆ. ಬಟ್ ನಿಮ್ಗೆ ಹೆಂಗ್ ಗೊತ್ತಾಯ್ತಯ್ಯ? ನಾನು ಹೋಗಿದ್ದಾನ ನೋಡಿದೀನಿ ಗುರುಜಿ ಕಣ್ಣಾರೆ. ನೀವು ಲಾಡ್ಜ್ ಅವರು ಒಂದಿನ ಸಿನ್ಗಿ ಹೊಂಟಿದ್ರು ಗುರುಜಿ. ಅಲ್ಲಪ್ಪ, ನಿಂದ ರಿಸೆಪ್ಷನಿಸ್ಟ್ ಅಂದೆ ಲಾಡ್ಜ್? ಅಲ್ಲ, ಹೋಗಿದ್ ಬಂದಿದ್ ನಿನ್ಗೆ ಹೆಂಗ್ ಗೊತ್ತು ಅಂದೆ? ರಿಸೆಪ್ಷನ್ ಗುರುಜಿ ಅವರು ಒಂದಿನ ಸಿನ್ಗಿ ಹೊರಟಿದ್ರು, ನಾನು ಬೇರೆ ಕೆಲ್ಸಕ್ಕಂತ ಹೊರಟಿದ್ದೆ ಗುರುಜಿ. ಓಕೆ. ಹೊರಟಾಗೆ ಅವ್ರು ಅಲ್ಲಿ ಒಂದ್ ತಾಲು ಇಳಿದ್ರು ಗುರುಜಿ. ಓಕೆ. ಇಳಿದ್ ಗಾಡಿ ಮ್ಯಾಗ ಹೊಂಟಾಗ ನಾನ್ ನೋಡ್ದೆ ಗುರುಜಿ ಬೇರೆ ಹುಡುಗನ್ ಜೋಡಿ ಹೋಗೋದು. ಅಂದ್ರೆ ಬೇರೆ ಕೆಲಸದ ಕಾರಣಕ್ಕೆ ನೀವು ಆ ಕಡೆ ಹೊರಟಿದ್ರಿ ಅಂತ? ಹೊರಟಿದ್ದೆ ಗುರುಜಿ. ಆಯ್ತಪ್ಪ, ಹಂಗ ನೋಡುದ್ರಿ, ಏನಾಯ್ತು ಮುಂದೆ? ಅವರು ಹೊರಟಿದ್ರು ಗುರುಜಿ. ಅವ್ರು ಎಲ್ಲಿ ಹೋಗ್ತಾರಂತ ನಾನ್ ಫಾಲೋ ಮಾಡ್ದೆ ಗುರುಜಿ ಅವ್ರಿಗೆ. ಫಾಲೋ ಮಾಡೋದ್ ನೋಡಿದ್ರಾಗ ಅವ್ರ ಲಾಡ್ಜ್ಗೆ ಹೋದ್ರು ಗುರುಜಿ. ಆಯ್ತು, ಅದ ಹಾಳಾಗ ಹೋಗ್ಲಿ ಅತ್ತಗೆ, ಹೇಳು, ಮುಂದಕ್ಕೆ ಹೇಳು. ಅದೇ ಹೋದ್ರು. ಇತ್ತೀಚೆಗೆ ಲಗ್ನ ಆಗಲ್ಲ ಅಂತ ಗುರುಜಿ. ಮದುವೆ ಆಗಲ್ಲ ಅಂತಾರೆ? ಹೌದು ಗುರುಜಿ. ಅಂದ್ರೆ ಮೊದ್ಲಂಗ್ ನಿಮ್ ಜೊತೆ ಮಾತಾಡ್ತಿಲ್ಲ ಅಂತಲ್ಲ? ಗುರುಜಿ. ಅಂದ್ರೆ ಮೊದ್ಲಂಗ್ ನಿನ್ ಜೊತೆ ಮಾತಾಡ್ತಿಲ್ಲ ಅಂತ? ಹೌದು ಗುರುಜಿ. ಈಗ ನಿಮ್ಮದು 3 ವರ್ಷದ ಪ್ರೀತಿ? ಹೌದು ಗುರುಜಿ. ಓಕೆ. ಏನನ್ಸುತ್ತೆ ಅಂದ್ರೆ ಮಾತಾಡ್ತಿಲ್ಲ ಅಂದಾಗ ನಿಮ್ಗೇನ್ ಅನ್ಸುತ್ತೆ? ಓಕೆ, ಬೇರೆ ಹುಡುಗನ ಸಂಪರ್ಕಕ್ಕೆ ಸಿಕ್ಕಿದ್ದಾಳೆ, ಅದಕ್ಕೆ ಮಾತಾಡ್ತಿಲ್ಲ ಅಂತಲ್ಲ? ಹೌದು ಗುರುಜಿ. ಅವಳಿಗೋಸ್ಕರ ನಾನು ತುಂಬಾ ಖರ್ಚು ಮಾಡಿದೀನಿ ಗುರುಜಿ. ಖರ್ಚಂದ್ರೆ ಯಾವ ತರ? ರೊಕ್ಕ ಖರ್ಚು ಮಾಡಿದೀನಿ ಗುರುಜಿ. ಬಂಗಾರು? ಗುರುಜಿ. ಬಂಗಾರ ಏನ್ ಮಾಡಿದ್ರಿ? ಒಂದ್ 5 ತೊಲಿ ಬಂಗಾರ ಕೊಟ್ಟಿರ್ಬೇಕು ಗುರುಜಿ ನಾನು ಅವಳಿಗೆ. ಅಂದ್ರೆ ಏನ್ ಸರನಾ ಅಥವಾ ಏನು? ಇವೇ ಗುರುಜಿ. ಅವು ಇವು ನಂಗ ಇವ್ ಕಿವೇನ್ ಬೇಕು, ಮುಗನೇನ್ ಬೇಕು. ಎಲ್ಲಿ ನಿಮ್ಗೆ ಎಷ್ಟು ದುಡ್ಡು ಅಂದಾಜು ಎಷ್ಟು ಖರ್ಚು ಮಾಡಿದ್ದೀರಿ? ನಾನು 5 ಲಕ್ಷದವರೆಗೆ ಮಾಡಿದ್ದೇನೆ ಗುರುಜಿ. 5 ಲಕ್ಷ? ಗುರುಜಿ. ನಿಮ್ಮ ತಂದೆ ಏನ್ ಕೆಲಸ ಮಾಡೋದು?
ನಮ್ದು ಹೊಲ ಇದೆ ಗುರುಜಿ. ರೈತ ಕೆಲಸ ಮಾಡ್ತಾರ? ಹೌದು ಗುರುಜಿ. ಅಮ್ಮ? ಅಮ್ಮನೂ ರೈತ ಕೆಲ್ಸ ಗುರುಜಿ. ಎಷ್ಟು ಜನ ಮಕ್ಕಳು ನೀವು? ಇಬ್ರು ಗುರುಜಿ. ಅಂದ್ರೆ ಅಣ್ಣ ತಮ್ಮನೋ ಅಣ್ಣ ತಂಗಿನೋ? ಅಣ್ಣ ತಮ್ಮ ಗುರುಜಿ. ನೀವೇ ಅಣ್ಣ? ನಾವ್ ತಮ್ಮ ಗುರುಜಿ. ನೀವೇ ತಮ್ಮ? ಹೌದು ಗುರುಜಿ. ಅಣ್ಣ ಅವ್ರಿಗೆ ಮದುವೆ ಆಗಿದೆಯಾ? ಆಗಿದೆ ಗುರುಜಿ. ಓಕೆ. ನೀವು ಈಗ ಎಜುಕೇಶನ್ ಮುಗಿಸಿದ್ದ? ಹೌದು ಗುರುಜಿ. ಮುಗಿಸಿ ಪೊಲೀಸ್ ಟ್ರೈ ಮಾಡ್ತಾ ಇದ್ದೇನೆ ಗುರುಜಿ. ಏನ್ ಟ್ರೈ? ಈ ಸಿವಿಲ್ ಪೊಲೀಸ್ ಟ್ರೈ ಮಾಡ್ತಾ ಟ್ರೈ ಇದ್ದೇನೆ. ಮಾಡ್ತಿದ್ದೀರಿ? ಓಕೆ ಓಕೆ. ಅಂದ್ರೆ ಎಕ್ಸಾಮ್ ಕಟ್ಟಿದ್ದೀರಾ ಅಥವಾ ಬರ್ದಿದ್ದೀರಾ ಆಲ್ರೆಡಿ? ಅವಾಗ ಎಕ್ಸಾಮ್ ಬಿಟ್ಟು ಇದು ಪೋಸ್ಟ್ ಬಿಟ್ಟೊಳಗೆ ನಾನು ಸೊ ಅಪ್ಲಿಕೇಶನ್ ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ಮಾಡ್ತಿರ್ತೀರಿ. ಹಾ ಗುರುಜಿ. ಸೊ ಈ ಮಧ್ಯೆ ಈ ಪ್ರೀತಿ ಅನ್ನೋ ಅಧ್ಯಾಯ ಕೂಡ ಶುರು ಮಾಡಿದಿರಿ. ಹೌದು ಗುರುಜಿ. ಪ್ರೀತಿನೇ ಸಂಸಾರನೇ ಮಾಡ್ಬಿಟ್ಟಿದ್ಯಲ್ಲಪ್ಪ ನೀನು. ಹೌದು ಗುರುಜಿ. ಈ 5 ಲಕ್ಷ ಹಣ ನಿನಗೆಲ್ಲಿಂದ ಬಂತು ಅಂತ? ಆಕೆ ಗುರುಜಿ ನಾವು ಉಳ್ಳಾಗಡ್ಡಿ ಬೆಳಿತೀವಿ ಗುರುಜಿ. ಹಂಗಂದ್ರೆ ಉಳ್ಳಾಗಡ್ಡಿ ಅಂದ್ರೆ ಗೊತ್ತಿಲ್ಲ ಗುರುಜಿ? ಉಳ್ಳಾಗಡ್ಡಿ. ಹಾ ಗುರುಜಿ. ಈ ಪಲ್ಯ. ಓಕೆ 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 ಓಕೆ. ಅಂದ್ರೆ ಅದು ಊಟಕ್ಕೆ ಸಂಬಂಧಿಸಿದ್ದು? ಊಟಕ್ಕೆ ಸಂಬಂಧಿಸಿದ್ ಗುರುಜಿ. ಹ್ಮ್. ವರ್ಷ ಒಂದ್ 5-6 ಲಕ್ಷ ಉಳ್ಳಾಗಡ್ಡಿಯನ್ನು ಬೆಳಿತೀವಿ ಗುರುಜಿ. ಮನೇಲಿ ಬೆಳಿತಾರ ಸರಿ, ನಿನ್ಗೆ ಹೆಂಗ್ ಬಂತು ಅಂತ? ನೀನ್ ಕೊಡ್ಸಿದ್ರ? ಹುಡುಗಿ ಕೊಡ್ಸು ಅಂತ ಕೊಟ್ಟಿದ್ರ? ಇಲ್ಲ ಗುರುಜಿ, ನಾವೇ ಹಿಂಗ ಈ ಸದ್ ಕಾರ್ಬಾರ್ ನಮ್ಮ ಅಣ್ಣ ಫ್ಯಾಕ್ಟ್ರಿ ಹೋಗ್ತಾನ ಗುರುಜಿ, ಸಕ್ಕರೆ ಕಾರ್ಖಾನೆ. ಇಲ್ಲಿ ಎಲ್ಲಾ ಮೇಂಟೆನ್ಸ್ ನಮ್ದೇ ಇದೆ ಗುರುಜಿ. ಓ, ನೀವೇನೆಲ್ಲ ನೋಡ್ಕೊಳ್ಳೋದು? ಹೌದು ಗುರುಜಿ. ಸೊ ಅದರಲ್ಲಿ ಸ್ವಲ್ಪ ಕದ್ದು ಮುಚ್ಚಿ ಹಾಕಿ ಕೊಡ್ಸಿದ್ರಿ? ಕದ್ದು ಮುಚ್ಚಿ ಸಾಲ ಮಾಡಿ ಬರೋದು ಕೊಡೋದು ಅಲ್ಲಿ ಹವಾರ್ ಮಾಡ್ತಾ ಇದೀವಿ ಗುರುಜಿ. 3 ವರ್ಷಕ್ಕೆ 5 ಲಕ್ಷ ಕೊಟ್ಟಿದೀಯ? ಹೌದು ಗುರುಜಿ. ತಾಯಿಗೆ ಏನ್ ಒಡವೆ ಕೊಡಿಸಿದೀಯ? ಏನು ಕೊಡ್ಸಿಲ್ಲ ಗುರುಜಿ ಇನ್ನುವರೆಗೆ. ಶಬಾಷ್ ಬೇಟಾ, ತಾಯಿಗೇನು ಕೊಡಿಸಿಲ್ಲ. ಆಯ್ತಪ್ಪ. ಒಂದು ವೇಳೆ ನೀವು ತಾಯಿ ಕೊಡಿಸಿದ್ರು ಕೂಡ ಅದು ನಿನ್ನ ಮನೇಲೇ ಇರೋದು, ಮತ್ತೆ ಆಪತ್ತು ಕಾಲಕ್ಕೆ ನೀನೇ ಅದನ್ನು ಮಾರಿ ಏನೋ ಕಷ್ಟ ನೀಗಿಸ್ಕೊಳ್ಬೋದಿತ್ತು. ಹೌದು ಗುರುಜಿ. ಈಗ ಒಡವೆನಾರು ಕೊಡವ ಅಂತ ಕೇಳು ಈ ಹುಡ್ಗಿನ. ಕೇಳಿದ್ದೀನಿ ಗುರುಜಿ, ಕೊಡ್ತಾ ಇಲ್ಲ. ಇಷ್ಟ ದಿನ ಮಾಡಿದ್ದಕ್ಕೆ ನೀನ್ ಸರಿ ಹೋಗ್ತಾ ಇದೆ, ಅದಕ್ಕೆ ಸರಿ ಹೋಗ್ತಾ ಇದೆ ಅಂತ. ಏನ್ ಮಾಡಿದ್ದಕ್ಕೆ ಏನ್ ಸರಿ ಹೋಗುತ್ತೆ? ನೀನೇನ್ ಜೋಡಿ ಬಂದಿದ್ದು ಎಲ್ಲ ಸರಿ ಹೋಗ್ತಾ ಇದೆ, ನಾನೇನು ಕೊಡಲ್ಲ, ನಿನ್ ಮದ್ವೆನೂ ಆಗಲ್ಲ ಅಂತ ಹೇಳ್ತಾ ಇದ್ದಾಳು. ಜೋಡಿ ಬಂದಿದ್ದಕ್ಕೆ ಇದೆಲ್ಲ ಅಂದ್ರೆ ಜೋಡಿ ಅಂದ್ರೆ ಜೊತೆ ಬಂದಿದ್ದಕ್ಕೆ ಅಂತ? ಹೌದು ಗುರುಜಿ. ಓಕೆ, ನಿಮ್ ಜೊತೆ ಬಂದಿದ್ದಕ್ಕೆ ಅಲ್ಗಲ್ಗೂ ಸರಿ ಹೋಯ್ತು ಅಂತ? ಸರಿ ಹೋಯ್ತು. ಏನ್ ಅರ್ಥ ಇದು? ಗುರುಜಿ. ಏನಪ್ಪ ಇದರ ಅರ್ಥ ಅಂದೆ? ನೀವೇ ತಿಳ್ಕೊಳ್ಳಿ ಗುರುಜಿ. ಲಾಡ್ಜಿಗೆ ಬಂದಿದ್ದಕ್ಕೆ ಸರಿ ಹೋಯ್ತು ಅಂತ ಹೇಳ್ತಾ ಇದ್ದಾಳೆ ಗುರುಜಿ. ಈಗ್ಲೂ ಆ ಹುಡುಗಿ ನಿಮಗೆ ಜೀವನ ಸಂಗಾತಿಯಾಗಿ ಬೇಕಾ? ಬೇಕು ಗುರುಜಿ. ಬೇಕು? ಅವಳಂದ್ರೆ ನಂಗೆ ತುಂಬಾ ಪಂಚಪ್ರಾಣ. ಎಂತ ಪ್ರಾಣ? ಪಂಚಪ್ರಾಣ ಗುರುಜಿ. ಈ ಅಲ್ಲಿ ಹೋಗ್ತಿದ್ರಲ್ಲಪ್ಪ ಹೋಟ್ಲಿಗೆ, ಅಲ್ಲಿಗೆ ಇಲ್ಲಿಗೆ, ಅಥವಾ ಈಗ ಬೇರೆ ಹುಡುಗನ ಜೊತೆ ಹೋಗಿದ್ದು, ಇದೆಲ್ಲ ಗೊತ್ತಾ ನಿಮ್ಮ ತಂದೆಗೆ? ಇಲ್ಲ ಗುರುಜಿ. ಈ ಹೇಳ್ಬೇಕು ತಾನೇ ನೀವು ಹೆಂಗ್ ಮಾಡ್ತಾವಳೆ ಅಂತ? ನಾನೇ ನೋಡಿ ಇದ್ದೀನಿ ಗುರುಜಿ, ಅಷ್ಟೇ ನೋಡ್ಬಿಟ್ಟಿದ್ದೀನಿ. ಗುರುಜಿ ಅಷ್ಟೇ. ನಂಗೆ ತುಂಬಾ ನೋವಾಯ್ತು ಅವತ್ತಿನ ಹಾಡು. ಅಲ್ಲಪ್ಪ, ನೀವು ತಂದೆಗೆ ಹೇಳಿದ್ದೀಯಾ ಇವರೇ ಮನೆ ಸೊಸೆ ಅಂತ ಅವರು ಅಂದ್ಕೊಂಡಿದ್ದಾರೆ ಅಂದ್ಕೊಳ್ಳೋದಾದ್ರೆ, ಇವಳು ಹಿಂಗ್ ಮಾಡ್ತಾವಳೆ ಅಂತ ಹೇಳಿದ್ರೆ ಅವರೇ ಬುದ್ಧಿ ಹೇಳ್ತಾರೆ, ಇಲ್ಲ ಬೇಗ ಮದುವೆ ಮಾಡ್ತಾರೆ, ಇಲ್ಲ ಬಿಟ್ಬಿಡು ಅವಳು ಒಳ್ಳೆಯವಳಲ್ಲ ಅಂತ ಹೇಳ್ತಾರೆ, ಏನೋ ಒಂದು ಹೇಳ್ತಾರೆ. ಇದು ಆಗಿಯೂ ನೀನು ಮದುವೆ ಆಗಿ ನಾಳೆ ಮದುವೆ ಆದ್ಮೇಲೆ ಹಿಂಗ್ ಹೋದ್ರೆ ಏನ್ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ ಗುರುಜಿ. ಅಲ್ಲ, ಆಗೇನು ಮಾಡೋಕ್ಕಾಗಲ್ಲ ಸತ್ಯ. ಬಟ್ ಈಗೇನು ಮಾಡ್ಬೋದು ಅಂದರೆ, ಸುಮ್ಮನೆ ಸತ್ಯ ಗೊತ್ತಾಗಿ ಇವು ಅಂದರೆ ಈ ಮದುವೆಗೆ ಮುಂಚೆ 5 ಲಕ್ಷದ ಒಡವೆ ಕೊಡಿಸೋ ಮಟ್ಟಿಗೆ ಒಬ್ಬ ಹುಡುಗ ಹಾಳಾಗಬಾರ್ದು, ಮತ್ತು ಮದುವೆಗೆ ಮುಂಚೆ ಹೀಗೆ ಆ ಹೆಣ್ಣನ್ನು ಕರ್ಕೊಂಡು ಲಾಡ್ಜಿಗೆ ಹೋಗುವಷ್ಟು ನೀಚತನಕ್ಕೆ ಮನುಷ್ಯ ತಲುಪಬಾರ್ದು. ಅಂದರೆ ನೋಡಪ್ಪ, ಯಾವುದಾದ್ರೂ ಅಷ್ಟೇ ಅದರಲ್ಲೊಂದು ಸೈಕಾಲಜಿ ಅಥವಾ ಅದಕ್ಕೊಂದು ಮನಃಶಾಸ್ತ್ರ ಇದೆ. ಯಾವುದೇ ನಿನ್ನ ಮನೆಗೊಂದು ಬೈಕ್ ತಂದರೂ ಕೂಡ ಅದು ತುಂಬ ಪ್ರೀತಿಯಿಂದ ಆಸೆಪಟ್ಟು ಸಾಲ ಮಾಡಿ ಅದ್ರ ಮೇಲೆ ಅದು ಒಂದು ಏನು ಯಾವುದೋ ಒಂದು ಬುಲೆಟ್ ಬೈಕ್ ಅಂದ್ಕೊಳ್ಳೋಣ, ತುಂಬ ಪ್ರೀತಿಯಿಂದ ತಂದು
ಅದೇ 1 ತಿಂಗಳು 2 ತಿಂಗಳು 1 ವರ್ಷ ಆದಮೇಲೆ ಅದ್ರ ಮೇಲೆ ಧೂಳು ಒಂದು ಗಾಡಿ ಕೂತಿದ್ರು ಸರಿಯಾಗಿ ಒರ್ಸಕ್ಕೂ ಹೋಗಲ್ಲ. ಹೌದು ಗುರುಜಿ. ಅಂದರೆ ಗಂಡ ಹೆಂಡತಿ ಸಂಬಂಧ, ಹುಡುಗ ಹುಡುಗಿ ಸಂಬಂಧ ಅಥವಾ ಯಾವುದೇ ವಸ್ತು, ಯಾವುದೇ ಸಂಬಂಧ ಆರಂಭದಲ್ಲೇ ಎಲ್ಲವೂ ಚೆನ್ನಾಗಿರುತ್ತೆ ಗುರೂಜಿ. ಬೆರ್ತು ಎಲ್ಲವನ್ನೂ ಒಂದೇ ಸಾರಿ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಜೊತೆ ಇರ್ಲಿಕ್ಕೆ ಇಷ್ಟವೇ ಇರಲ್ಲ. ಯಾಕೆ ಎಲ್ಲ ಮುಗಿದೈತಿ ಇನ್ನೇನೈತಿ ಅನ್ನೋ ಥರ ಆಗ್ಬಿಡುತ್ತಲ್ಲಯ್ಯ. ಹೌದು ಗುರುಜಿ. ಅಂದರೆ ಅದಕ್ಕೆ ನಮ್ಮಲ್ಲಿ ನೋಡಪ್ಪ, ಈಗ ಹೇಳಿದ್ದೇನು ತೀರಾ ಸಮಾಜ ಏನಾದರೂ ಅನ್ಲಿ ಅಥವಾ ಜನ ಏನಾದರೂ ಹೇಳಲಿ, ನಾನು ಇದನ್ನು ತೀರಾ ಹೊಲಸು ಅನ್ನೋ ಕಾರಣಕ್ಕೆ ಇದನ್ನು ಮಾತಾಡದೇ ಇರೋದಿಲ್ಲ. ಯಾಕಂದರೆ ಇದ್ರ ಬಗ್ಗೆ ನಿನಗೊಂದು ತಿಳುವಳಿಕೆ ಬೇಕು. ಹೌದು ಯಾವುದೇ ಗುರೂಜಿ. ಅರ್ಥ ಮಾಡ್ಕೋ, ಒಬ್ಬ ಹುಡುಗ ಒಂದು ಹೆಣ್ಣು ಗಂಡು ಸೇರುವ ಲೈಂಗಿಕ ವಿಚಾರವಾದರೂ ಅಷ್ಟೇ ಅಥವಾ ಬೇರೆ ಯಾವುದೇ ವಿಚಾರವಾದರೂ ಅಷ್ಟೇ, ತೀರಾ ಬರಗೆಟ್ಟವರಂಗೆ ಎಲ್ಲವನ್ನೂ ಒಂದೇ ದಿವಸ ಊಟ ಮಾಡಿ ಚಿತ್ರಾನ್ನ ಇಷ್ಟ ಅಂತ ಒಂದೇ ದಿವಸ ಕುದ್ಕೆ ತಕ್ಕ ತಿಂದ್ಬಿಟ್ರೆ ಮಾರನೇ ದಿನದಿಂದ ಅಥವಾ ಆಮೇಲೆ ಚಿತ್ರಾನ್ನ ಅಂದ್ರೆ ವಾಕರಿಕೆ ಬರ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಹೌದು ಗುರೂಜಿ. ಏನೇ ಆಗಲಯ್ಯ ಸ್ವಲ್ಪ ಸ್ವಲ್ಪ ಇನ್ನೊಂಚೂರು ಅನುಭವಿಸಬೇಕು, ಇನ್ನೊಂಚೂರು ಬೇಕು ಅನ್ನೋದಾಗಲೇ ಊಟದಿಂದ ಎದ್ದು ಬಿಡಬೇಕು ಅಂತ ಹೇಳ್ತಾರೆ. ಊಟ ಮಾತ್ರ ಅಲ್ಲ, ಎಲ್ಲವೂ ಅಷ್ಟೇ. ಹೌದು ಗುರೂಜಿ. ಯಾಕಂದ್ರೆ ಇವತ್ತು ಯಾಕೆ ಈ ಸಂಬಂಧಗಳು, ಈ ಮದುವೆ ಡೈವರ್ಸ್ಗಳಾಗ್ತಿದ್ದಾವೆ ಅಥವಾ ಬೇಗ ಬೇಗ ಬ್ರೇಕಪ್ಗಳಾಗ್ತಿದ್ದಾವೆ, ಸ್ವಲ್ಪ ದಿನ ಮಾತ್ರ ಜೊತೆ ಇರ್ತಾರೆ ಆಮೇಲೆ ದೂರ ಆಗ್ತಾರೆ. ಯಾಕಂದ್ರೆ ಅವರು ನಾಳೆಗೆ ಅಂತ ಏನೂ ಉಳಿಸ್ಕೊಂಡಿರಲ್ಲ. ಹೌದು ಗುರೂಜಿ. ಎಲ್ಲ ರೀತಿಯ ಭಾವನಾತ್ಮಕ ಅಥವಾ ಎಲ್ಲ ದೈಹಿಕ ಮಾನಸಿಕ ಆಕರ್ಷಣೆಗಳು ಅಥವಾ ಆ ವಿಚಾರಗಳೆಲ್ಲ ಮದುವೆ ಮುಂಚೆನೇ ನೀವು ಮುಗಿಸ್ಕೊಂಡ್ಬಿಟ್ರೆ ಅಥವಾ ಆ ರೀತಿ ನಡ್ಕೊಂಡು ಬಿಟ್ರೆ ಆನಂತರ ಇಲ್ಲೇನಿದೆಯಪ್ಪ, ನಾನು ಇಲ್ಲೇನು ಮಜಾ ಇಲ್ಲ ಅಂದರೆ ಅವ್ರಿಗಿನ್ನೇನು ಅಲ್ಲಿ ಬಾಕಿ ಇಲ್ಲ ಅನಿಸಿದಾಗ ಬೇರೆ ಕಡೆ ಗಮನ ಕೊಟ್ಬಿಡ್ತಾರೆ. ಹೌದು ಗುರೂಜಿ. ನೋಡಿ, ಅವಾಗೆಲ್ಲ ನಿಮ್ಮ ತಂದೆ ತಾಯಿ ಅಥವಾ ಆ ಕಾಲದಲ್ಲಿ ಮದುವೆ ಹೆಣ್ಣು ಗಂಡು, ಆ ಹೆಣ್ಣು ಯಾರು ಅಂತ ಗಂಡಿಗೆ ಗೊತ್ತಿರ್ತಿರ್ಲಿಲ್ಲ, ಗಂಡೆ ಗೊತ್ತಿದ್ರೂ ಕೂಡ ನೋಡ್ತಿರ್ಲಿಲ್ಲ ಅಥವಾ ಫೋನ ಮಾತಾಡ್ತಿರ್ಲಿಲ್ಲ. ಇನ್ನು ನಿಮ್ಮ ಥರ ಅಂತೂ ಲಾಡ್ಜ್ಗೆ ಹೋಗೋ ಬುದ್ಧಿ ಅಂತೂ ಸ್ವಾತಂತ್ರ್ಯ ಅಂತೂ ಅವತ್ತು ಇರ್ತಿರ್ಲಿಲ್ಲ. ಅವತ್ತಿನ ಆ ದಾಂಪತ್ಯಗಳು ಸಾಯೋವರೆಗೂ ಅವ್ರ ಜೊತೆ ಇರ್ತಿದ್ರು. 3, 4, 5, 6 ಜನ ಮಕ್ಕಳನ್ನ ಸಾಕ್ತಾ ಇದ್ರು. ಹೌದು ಗುರೂಜಿ. ಅಂದ್ರೆ ಅರ್ಥ ಮಾಡ್ಕೋ, ಯಾವುದೇ ಹೆಣ್ಣಾದರೂ ಮದುವೆ ಮುಂಚೆ ನಾನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ, ಲಾಡ್ಜಿಗೆ ಕರ್ಕೊಂಡು ಹೋಗ್ಬಿಟ್ರೆ, ಚಿನ್ನ ಕೊಡಿಸ್ಬಿಟ್ಟೆ, ಅದು ಅಂದರೆ ಮದುವೆ ಆದಮೇಲೆ ಅಲ್ಲಿ ಏನೋ ಮಾಡಲಿಕ್ಕೆ ಕೇಳಲಿಕ್ಕೆ ಅಲ್ಲಿ ಏನೂ ಉಳಿದಿಲ್ಲ ಅಂದಾಗ ಅಲ್ಲಿ ಆಸಕ್ತಿನೇ ಇರಲ್ವಲ್ಲಯ್ಯ. ಹೌದು ಗುರೂಜಿ. ಜೀವನದ ಎಲ್ಲ ಹಂತದಲ್ಲೂ ಅಷ್ಟೇ, ಯಾವುದನ್ನಾದರೂ ತೀರಾ ಇಷ್ಟ ಅಂದುಕೊಂಡು ತುಂಬ ಜೊತೆಗಿದ್ದು ಯಾವಾಗಲೂ ಅದನ್ನು ಇದನ್ನು ಸಂಭಾಳಿಸ್ತಾ ಅಥವಾ ಒಪ್ಕೊಂಡೇ ಇದ್ದುಬಿಟ್ರೆ ಅದು ಒಂದು ಹಂತ ಆದಮೇಲೆ ಅದು ದೂರ ಹೋಗ್ಬಿಡುತ್ತೆ ಅಥವಾ ದೂರ ಆಗಿಬಿಡುತ್ತೆ. ಯಾಕಂದರೆ ಯಾವುದೇ ಒಬ್ಬ ಹುಡುಗ ಹುಡುಗಿ ಹತ್ರ ಇರಬೇಕಂದ್ರೆ ಅಂದರೆ ಏನೋ ವಿಚಾರಗಳು ಬಾಕಿ ಇದ್ದರೆ ಚಂದ, ಅದನ್ನು ಈಡೇರಿಸ್ಕೊಳ್ಳೇಬಾರ್ದು. ಆ ಬಾಕಿ ಇರೋ ಕಾರಣಕ್ಕೆ ಆಯಸ್ಕಂತ ಅಂಡ್ಕೊಂಡಂಗೆ ಸದಾ ಜೊತೆ ಇರ್ತಾರೆ. ಹೌದು ಗುರೂಜಿ. ಬಟ್ ಅಲ್ಲಿ ಇನ್ನೇನು ಬಾಕಿ ಇಲ್ಲ ಅಂದಾಗ ಇದು ಸಪ್ಪೆ ಆಯಿತು, ನಾನು ಇನ್ನೊಂದು ಕಡೆ ಗಮನ ಕೊಡೋಣ ಅನ್ನೋ ಬುದ್ಧಿ. ಅದು ಇಲ್ಲಿ ಈ ಹೆಣ್ಣು ಅಂತಲ್ಲ, ಅದು ಯಾವುದಾದ್ರೂ ಅಷ್ಟೇ. ಗುರೂಜಿ. ಮದುವೆಗೆ ಮುಂಚೆ ಏನೋ 1-2 ಮಾತು, ಎಲ್ಲೋ ಸಾಧ್ಯವಾದರೂ ಒಂದು ಭೇಟಿ, ಅದನ್ನು ಬಿಟ್ಟು ತೀರಾ ಸಂಸಾರದ ಹಂತಕ್ಕೆ ಹೋಗ್ಬಿಟ್ಟಾಗ ಹಿಂಗೆ ಹೆಣ್ಣು ಮಕ್ಕಳು, ಅಯ್ಯೋ ನಾನು ಇವನ್ ನಿಮ್ಗೆ ಎಂಗೇಜ್ಮೆಂಟ್ ಆಗಿ ನಿಮ್ಮ ಜೊತೆ ಮದುವೆ ಫಿಕ್ಸ್ ಆಗಿದ್ರೂ ಕೂಡ ಅಯ್ಯೋ ಏನಾದರೂ ಸ್ವಲ್ಪ ತಪ್ಪು ಮಾತಾಡ್ಬಿಟ್ರೆ ಎಲ್ಲಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೋ ಅನ್ನೋ ಭಯ ಇರೋ ಥರ ನಿಮ್ಗೊಂದು ವ್ಯಕ್ತಿತ್ವ ಇರಬೇಕೆ ಹೊರತು ನೀವೇ ಇಷ್ಟೊಂದು ಸದರ ಮಾಡ್ಕೊಂಡು ನೀವೇ ಇಷ್ಟೆಲ್ಲ ತೀರಿಸ್ಕೊಂಡ್ಬಿಟ್ರೆ ಅವರು ಹೋಗಲೋ ನೀನು ದುಡ್ಡು ಕೊಟ್ಟಿದ್ಕೋ ನಾನು ನಿನ್ನ ಜೊತೆ ಲಾಡ್ಜಿಗೆ ಬಂದಿದ್ಕೋ ಎಲ್ಲವೂ ಸಮ ಆಯಿತು, ಇನ್ನೇನು ಕೇಳ ಅಂದ್ರೆ ಆ ಬಾಯಿಂದ ಆ ಮಾತು ಬರ್ತಾವೆ ಅಂದ್ರೆ ನೀವು ಹಂಗೆ ನಡೆಸ್ಕೊಂಡ್ರಿ. ಅದೇ ನೀವು ಸ್ವಲ್ಪ ನನ್ನ ಕೆಲಸ ಇದೆ ಫೋನ್ ಇಡು ಆಮೇಲೆ ಬೇರೆ ಟೈಮಲ್ಲಿ ಮಾಡ್ತೀನಿ ಅಂತೆ ಅಂದ್ರೆ ನಿಮ್ದು ಈ ಥರ ವ್ಯಕ್ತಿತ್ವ ಆಗಿದ್ರೆ ಅದು ಇನ್ನೂ ಚೆನ್ನಾಗಿರೋದು ಸಂಬಂಧ. ಹೌದು ಗುರೂಜಿ. ಅದನ್ನು ಬಿಟ್ಟು ಇಲ್ಲಿ ಏನು ಬಾಕಿ ಉಳಿದಿಲ್ಲ ಅಂದಾಗ ಅವ್ರು ಸಹಜವಾಗಿ ಮುಂದೆ ಹೋಗ್ತಾರೆ. ಹಾಗಾಗಿ ನೋಡಪ್ಪ, ಏನು ಕೊಟ್ಟಿದ್ದೀಯಾ ಅದನ್ನು ಈಸ್ಕೊಳ್ಳೋ ಕಡೆ ಪ್ರಯತ್ನ ಮಾಡು. ಆದರೆ ಯಾವುದೇ ಕಾರಣಕ್ಕೂ ಈಗ ನೀನು ಹೇಳುತ್ತೆ, ಈಗ ನಿನ್ನ ಮನಸ್ಸು ಹೇಳುತ್ತೆ, ಇಲ್ಲ ಸರ್ ನನಗೆ ಅವಳೇ ಬೇಕು ಸರ್, ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಸರ್, ನನಗೆ ಅವಳು ಇಲ್ಲದೆ ಹೋದರೆ ಜಗತ್ತು ಶೂನ್ಯ ಸರ್, ಶೂನ್ಯ ಅನ್ನೋ ಥರ ಅನಿಸುತ್ತೆ. ಆದರೆ ಸತ್ಯ ಏನಂದರೆ ಹೀಗೆ ಮದುವೆಗೆ ಮುಂಚೆ ತೋರ್ತಾ ಇರೋ ಈ ಬುದ್ಧಿ ಅಂದರೆ ಬಟ್ಟೆ ಬದಲಾಯಿಸ್ದಂಗೆ ಹುಡುಗರನ್ನು ಬದಲಾಯಿಸೋ ಈ ಬುದ್ಧಿ, ಇವನ್ ನನಗನ್ಸುತ್ತಯ್ಯ ಆ ಹೆಣ್ಮಗಳು ಏನು ವರ್ತಿಸ್ತಾ ಇದ್ದಾಳಲ್ಲ, ನಿನ್ನ ತಂದೆ ತಾಯಿ ಕಷ್ಟಪಟ್ಟು ಉಳ್ಳಾಗಡ್ಡಿ ಬೆಳೆದು ಅಂದರೆ ನನಗೆ ಅರ್ಥವಾಯಿತು, ಯಾರೋ ನಮ್ಮ ಮಹನೀಯರು ಹೇಳ್ತಾವ್ರೆ ಈರುಳ್ಳಿ ಅಂತೆ ಉಳ್ಳಾಗಡ್ಡಿ
ಹೌದು ಗುರುಜಿ. ಅದನ್ನು ಬೆಳೆದು ಅವರು ಜೀವನ ಮಾಡಿ ಒಂದೊಂದು ರೂಪಾಯಿನೂ ಕೂಡಿಟ್ಟು ಜೀವನ ಮಾಡ್ತಿರೋ ಸಮಯದಲ್ಲಿ ನೀನು ಸಾಲ ಮಾಡಿ ಏನು ತಾಯಿಗೊಂದು ಸೀರೆ ತಂದುಕೊಟ್ಟು, ಚಪ್ಪಲಿಗೊಂದು ಅಪ್ಪಂಗೊಂದು ಜೊತೆ ಚಪ್ಪಲಿ ತಂದುಕೊಟ್ಟು, ಅಥವಾ ಅಣ್ಣ ತಮ್ಮಂದರಿಗೆ ಕೈಗೊಂದು ವಾಚ್ ತಂದುಕೊಟ್ಟು ಮನೆ ಜವಾಬ್ದಾರಿ ವಹಿಸಿದ್ದಾರೆ ಎಂದಾಗ ಮನೆಯಲ್ಲಿರೋ ಆ ಸದಸ್ಯರನ್ನು ಸಂತೋಷಪಡಿಸಬೇಕೇ ಹೊರತು ಹೊರಗಡೆ ನಿನಗೆ ಸುಖಕ್ಕೆ ದಾರಿಯಾಗಿರೋ ಒಂದು ಹೆಣ್ಣುಮಗಳನ್ನು, ಅಂದರೆ ಈಗ ಮದುವೆ ಆದ ಮೇಲೆ ಎಲ್ಲೋ ಅಕ್ರಮ ಸಂಬಂಧ ಇಟ್ಕೊಂಡಂಗೆ ಮತ್ತು ಹೆಂಡತಿ ಕೊಡಬೇಕಾಗಿರೋ ಎಲ್ಲ ಸಂತೋಷ ದುಡಿಮೆಗಳನ್ನು ತಗೊಂಡೋಗಿ ಅವಳಿಗೆ ಸುರಿದಂಗೆ ನೀನು ಮನೆಯಲ್ಲಿ ನಿನಗೊಂದು ಜವಾಬ್ದಾರಿ ವಹಿಸಿ ದುಡ್ಡು ನಿನ್ನ ಕೈ ಕೊಟ್ಟಾಗ ಅದನ್ನು ನಾನು ಮನೆಯವರ ಶ್ರೇಯೋಭಿವೃದ್ಧಿಗೆ ಮತ್ತು ಮನೆಯ ಉದ್ಧಾರಕ್ಕೆ ಬಳಸಬೇಕೇ ಹೊರತು ನಾನು ತಗೊಂಡೋಗಿ ವೇಶ್ಯೆ ಮನೆಗೆ ಸುರಿದಂಗೆ ಸುರಿದಿದೆಯಾ, ಆ ತಪ್ಪಿಗೆ ಇವತ್ತು ಇವಳಿಗೆ ನಿನಗೆ ದ್ರೋಹ ಮಾಡಿದ್ದಾಳೆ. ನೀನು ಮನೆಯವ್ರಿಗೆ ದ್ರೋಹ ಮಾಡದೆ ಅವಳಿಗೆ ನಿನಗೆ ಮಾಡಿದ್ದಾಳೆ ಅಷ್ಟೇ. ಹೌದು, ಕರೆಕ್ಟ್ ಗುರುಜಿ. ಹೀಗಿರುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಹೆಣ್ಮಗಳು ನೋಡಪ್ಪ ಅವಳು ದ್ರೋಹ ಮಾಡಿಬಿಟ್ಲು ಅಂತ ನಾನು ಹೇಳಲ್ಲ. ನಿನ್ನದು ಯಾಕಂದರೆ ನಾನೇ ಮೋಸ ಹೋದೆ ಗುರುಜಿ. ನಿಮ್ಮ ನಡುವೆ ಮದುವೆ ಆಗಿ ಇಂಥದ್ದೇನೋ ಅವಳು ಇನ್ನೊಬ್ಬನ ಜೊತೆ ಹೋಗಿದ್ರೆ ನಾನು ಅದನ್ನು ಮುಖ್ಯವಾಗಿರಿಸ್ಕೊಂಡು ಮಾತಾಡ್ತಿದ್ದೆ. ಬಟ್ ನಿಂದೇ ತಪ್ಪು ದಾರಿ ಆಗಿರುವುದರಿಂದ ಅವಳು ನಿನ್ನ ಅಣತಿಯಂತೆ ಅವಳು ಕುಣಿದಿದ್ದಾಳಷ್ಟೇ. ಹೌದು ಗುರು. ಹಾಗಾಗಿ ಯಾವುದೇ ಕಾರಣಕ್ಕೂ ನಾಳೆ ನೀವು ತಂದೆ ಸ್ಥಾನಕ್ಕೆ ಹೋಗ್ತೀರಾ, ನಾಳೆ ನಿಮಗೂ ಮಕ್ಕಳಾಗ್ತವೆ, ಅಥವಾ ತಂಗಿ ಒಂದು ವೇಳೆ ನಿಮ್ಮ ತಂಗಿದಿರೋ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಥವಾ ತಂಗಿದಿರೋ ಈ ರೀತಿ ಯಾವನ ಜೊತೆನೂ ಹೋಗಿ ಲಾಡ್ಜ್ ಒಳಗಡೆ ಹೋಗಿ ಬರೋವಷ್ಟು ಒಂದು ಹೆಣ್ಮಗಳು, ಅಯ್ಯೋ ನಮಗೆ ಗೊತ್ತಿಲ್ಲದಂಗೆ ಇವಳು ನಮ್ಮ ಮನೆ ಮರ್ಯಾದೆ ಹಾಳು ಮಾಡ್ತಿದ್ದಾಳೆ ಹಿಂಗೆಲ್ಲ ಅಂದಾಗ ನಿಮಗೆ ಹೆಂಗೆ ಬೇಜಾರಾಗುತ್ತೋ ಅದೇ ಥರ ಆ ಮನೆ ಹೆಣ್ಮಗಳನ್ನು ಲಾಡ್ಜ್ಗೆ ಹೋಗೋಣ ಬಾ ಅಂತ ಕರೆಯೋ ಆ ನೀಚತನಕ್ಕೆ ನಾನು ಇಳಿದು ಬಿಟ್ನಲ್ಲ. ತೋ ಕೃಷ್ಣ, ನಾನು ಈ ಜನ್ಮದಲ್ಲಿ ಎಂಥ ತಪ್ಪು ಮಾಡಿದೆ. ನಾಳೆ ಬಂದಂಥ ಹೆಂಡತಿಯ ಜೊತೆ ಕೂತು ನಿಂತು ಮಾತಾಡಲಿಕ್ಕೂ ನನಗೆ ಹೇಸಿಗೆ ಬರಂಗೆ ಮಾಡ್ಕೊಂಬಿಟ್ನಲ್ಲ ನಾನು ಅಂತ ಈ ಕುರಿತಾದ ಪಶ್ಚಾತ್ತಾಪ ಇರಬೇಕೆ ಹೊರತು ಮತ್ತಿವಳು ಬಿಟ್ಟು ಹೋದ್ಲು ಅಂತ ಅಳೋದಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಹೆಣ್ಣಿನ ಹಿಂದೆ ಮತ್ತು ಹೋಗೋದು, ನೋಡಪ್ಪ ಅವಳು ಇನ್ಯಾರಿಂದಿದ್ದಾಳೆ, ಯಾರ ಜೊತೆ ಮಾತಾಡ್ತಾವಳೆ, ಎಲ್ಲೂ ಓಡಾಡ್ತಾವಳೆ, ನಿನಗೆ ಬೇಡಯ್ಯ. 27 ವರ್ಷ ಗೌರವಾನ್ವಿತವಾಗಿ ಒಂದು ಹೆಣ್ಮಗಳು ನೋಡಿ ಮದುವೆ ಆಗಿ 5 ಲಕ್ಷ ಒಂದು ವೇಳೆ ನಿನಗೀಗ ವಾಪಸ್ ಬರದೇ ಹೋದರೂ ನೀನು ಬದುಕಿದ್ರೆ ಅದನ್ನು ನೋಡ್ಕೊಳ್ಬೋದು, ಅಥವಾ ಅಪ್ಪ ಅಮ್ಮ ಏನು ನಿನ್ನ ಕುತ್ತಿಗೆ ಮೇಲೆ ಕಾಲಿಗೆ 5 ಲಕ್ಷ ತಂದು ಕೊಡು ಅಂತ ಹೇಳ್ತಾ ಇಲ್ಲ. ನೀನು ನಿನ್ನ ಸುಖವನ್ನು ಈಡೇರಿಸ್ಕೊಳ್ಳೋಕೆ 5 ಲಕ್ಷ ಖರ್ಚು ಮಾಡದೆ ವ್ಯಕ್ತಿತ್ವ ಹಾಳು ಮಾಡಿಕೊಂಡೆ ಆಯಿತು. ಈ ಸುಖ ಇನ್ನೂ ಇವತ್ತು ಅಥವಾ ಅವತ್ತು ಪಡ್ಕೊಂಡ ಸುಖ ಇನ್ನೂ ಈ ಕ್ಷಣಕ್ಕೂ ಜೊತೆ ಇದೆಯೇನಪ್ಪ, ಹೋಯ್ತಲ್ಲಯ್ಯ ಅದು. ಅಲ್ಲಲ್ಲಿ ಪಡ್ಕೊಂಡಿದ್ದ ಅಲ್ಲಲ್ಲೇ ಆದರೆ 5 ಲಕ್ಷ ನನ್ನ ಅಪ್ಪ ಅಮ್ಮನಿಗೆ ಗೊತ್ತಿಲ್ದಂಗೆ ನಾನು ಈ ರೀತಿ ಇವಳಿಗೆ ಯಾರಿಗೂ ಕೊಟ್ಟುಬಿಟ್ಟು ಇಟ್ಟುಬಿಟ್ನಲ್ಲ ಅನ್ನೋ ಈ ಪಶ್ಚಾತ್ತಾಪ ಇವತ್ತಿಗೂ ಜೊತೆ ಇದೆ. ಆದರೆ ಅವತ್ತು ಪಡ್ಕೊಂಡ ಸುಖ ಜೊತೆಗಿಲ್ಲ. ಹೌದು. ಒಬ್ಬರಿಗೆ ಕಣ್ಣು ತಪ್ಪಿಸಿ ನಂಬಿದವರಿಗೆ ಮೋಸ ಮಾಡಿ ಅಥವಾ ನಂಬಿಕೆ ಇಟ್ಟ ನಿಮ್ಮವರಿಗೆ ನೀವು ದ್ರೋಹ ಮಾಡಿ ಸುಖದ ಈಡೇರಿಕೆಗಾಗಿ ಒಂದು ಯಾವುದೋ ನಡತೆಗೆಟ್ಟ ಹೆಣ್ಣು ಮಕ್ಕಳಿಗೆ ನೀನು 5 ಲಕ್ಷ ಅವ್ರ ನಡತೆಗೆಟ್ಟವರು ಅಂತ ಅನ್ನೋದಕ್ಕಿಂತ ನೀನೇ ಅದಕ್ಕೆ ಕಾರಣ ಆಗಿದ್ದು, ನೀನು ಅದಕ್ಕೆ ಆಮಂತ್ರಣ ಮಾಡದೆ ಅವರು ಅದಕ್ಕೆ ತಕ್ಕಂತ ಕುಣಿದ್ರು. ಈಗ ನೀನು ಯೋಚನೆ ಮಾಡಬೇಕಾಗಿರೋದು ಈ ತಪ್ಪಿಗೆ ಪ್ರಾಯಶ್ಚಿತ ಏನು, ನಾನು ಏನು ಮಾಡಿದ್ರೆ ಈ ಪಾಪದಿಂದ ತಪ್ಪಿಸ್ಕೊಳ್ಬೋದು. ಯಾಕಂದರೆ ಪ್ರತಿಯೊಂದು ಪಾಪಗಳು, ಪ್ರತಿಯೊಂದು ತಪ್ಪು ಕೆಲಸಗಳು ಕೂಡ ಫಲ ಕೊಡದೆ ಸಾಯೋದಿಲ್ಲ. ಇವತ್ತಲ್ಲ ನಾಳೆ ಅವು ಫಲ ಕೊಡ್ತವೆ. ನಾಳೆ ನಿನ್ನ ಬದುಕಲ್ಲಿ ಬರೋ ಹೆಣ್ಮಕ್ಳಿಗೆ ಇದೆಲ್ಲ ಗೊತ್ತಾಗಿ ನಾಳೆ ದಿನ ನಿನ್ನನ್ನು ಕಾಲು ಕಸವಾಗಿ ನೋಡೋದು ಬೇಡ ಅನ್ನೋದಾದರೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಆ ಹೆಣ್ಣು ಅಂದರೆ ಇವತ್ತೊಬ್ಬ ನಾಳೆ ಒಬ್ಬ ಅಥವಾ ಹಿಂಗೆ ಹೋಗೋ ಈ ಹೆಣ್ಣು ಮಕ್ಕಳು ಸಂಸಾರಕ್ಕಲ್ಲಪ್ಪ. ನಿನ್ನ ತಾಯಿ ತಂದೆ ಅವರು ಹಿಂಗೆ ಹೋಗ್ಬಿಟ್ಟಿದ್ರೆ ನೀವು ಇವತ್ತು ಬೀದಿಲಿ ತುತ್ತಿಗೂ ಅಲಿಬೇಕಿತ್ತು. 5 ಲಕ್ಷ ಅಂದ್ರೆ ಅದು ಸುಮ್ಮನಿನಯ್ಯ, ಒಂದು ಇಡೀ ವರ್ಷ ಎಲ್ಲ ಕಷ್ಟಪಡ್ಬೇಕಲ್ಲಪ್ಪ ಅದಕ್ಕೆ. ಹೀಗಿರಬೇಕಾದ್ರೆ ಆ ಹೆಣ್ಣಿಗೋಸ್ಕರ ನೀನು 5 ಲಕ್ಷ ಖರ್ಚು ಮಾಡೋದು, ಲಾಡ್ಜ್ಗೆ ಹೋಗೋ ಬುದ್ಧಿ ಇವೆಲ್ಲ ತಪ್ಪು ಕಣಪ್ಪ. ಅದರಲ್ಲೂ ಸಂಸಾರಸ್ಥರಾಗಿ ಒಳ್ಳೆ ಕುಟುಂಬದಲ್ಲಿ ಬೆಳೆದಿರೋ ನೀವು ಈ ಲಾಡ್ಜು ಪಾಡ್ಜು ಇವೆಲ್ಲ ಬುದ್ಧಿಯನ್ನು ಬಿಟ್ಟು ಬಿಡಬೇಕು. ಇನ್ನೊಬ್ಬ ದುಡ್ಡಿದೆ, ಜೇಬಲ್ ದುಡ್ಡಿದೆ, ಮೈಯಲ್ಲಿ ತಾಕತ್ತಿದೆ ಅಂದ್ಕೊಂಡು ಸಿಕ್ಕಿದ ಹೆಣ್ಮಕ್ಳನ್ನ ಲಾಡ್ಜಿಗೆ ಕಡ್ಕೊಂಡು ಹೋಗೋ ಈ ಬುದ್ಧಿ ಒಳ್ಳೆಯದಲ್ಲ. ಆ ಹೆಣ್ಣಿನ ಕಾರಣಕ್ಕೆ ನಿಮ್ಮ ವಿನಾಶ ಆಗ್ಬಿಡುತ್ತೆ. ಎಂಥ ದೊಡ್ಡವ್ರನ್ನೇ ಅಳ್ಳಾಡ್ಸಿ ಹಾಕ್ಬಿಡ್ತು ಈ ವಿಚಾರ. ಹೆಣ್ಣಿನ ವಿಚಾರದಲ್ಲಿ
ಅಕ್ರಮ ದಾರಿಯಲ್ಲಿ ಹೋದ ಎಂಥ ದೊಡ್ಡ ವ್ಯಕ್ತಿಯಾದರೂ ಕೂಡ ಅವನು ಮಣ್ಣು ಮುಕ್ಕಲೇಬೇಕು. ಹಾಗಾಗಿ ನೀವು ಸುಖ ಸಂತೋಷ ನೆಮ್ಮದಿ ಕಂಡುಕೊಳ್ಬೇಕಾದ ಜೀವನ ಸಂಗಾತಿ ಅದು ಮದುವೆ ರೂಪದಲ್ಲಿ ನಿನ್ನ ಜೀವನಕ್ಕೆ ಬರುತ್ತೆ. ಅದನ್ನು ಬಿಟ್ಟು ಈ ರೀತಿ ಈ ಹೆಣ್ಣಿನಿಂದ ಈಗಲೂ ಕೂಡ ನನಗೆ ಉಳಬೇಕು, ಅದೇ ನಾಳೆ ದಿನ ಅವಳು ಹೇಳ್ಕೊಟ್ಟು ಮಾತು ಕೇಳಿ ಅಪ್ಪ ಅಮ್ಮ ಅಣ್ಣ ತಮ್ಮನ ಎಲ್ಲರೂ ದೂರ ಮಾಡ್ಕೊಂಡು ಕಡೆಗೆ ಬೀದಿ ನಾಯಿ ಥರ ಬದುಕಬೇಕಾಗುತ್ತೆ. ಗುರ್ಜಿ ಬಿಟ್ಬಿಡ್ತೇನೆ ಗುರ್ಜಿ ಅವಳಿಗೆ ಇವತ್ತೇ. ದಯವಿಟ್ಟು ಇದೆಲ್ಲ ಬಿಟ್ಟು ನಿನ್ನ ಜೀವನ ನೋಡ್ಕೊಳಪ್ಪ. ಯಾವ ಹೆಣ್ಣು ಮಗಳು ಹಂಗೆ ಮಾಡಿದ್ಲು ಅನ್ನೋದಕ್ಕಿಂತ ನೀನು ಅಲ್ಲಿಗೋಗೋಣ ಇಲ್ಲಿಗೋಗೋಣ ಇದೆಲ್ಲ ತಪ್ಪಾಗುತ್ತೆ. ಆ ರೀತಿ ಮಾಡೋಕ್ಕಿಂತ ನೀನು ಸ್ವಲ್ಪ ನಿನ್ನ ತಂದೆ ತಾಯಿ ಮಾತು ಕೇಳಿಕೊಂಡು ಬಂದಷ್ಟು ಹಣದಲ್ಲಿ ಇದಕ್ಕಿಷ್ಟು ಹೋಯ್ತು ಅಂತ ಮನೆಯವ್ರಿಗೆ ಒಂದೊಂದು ರೂಪಾಯಿನೂ ಲೆಕ್ಕ ಕೊಟ್ಟುಕೊಂಡು ಜವಾಬ್ದಾರಿಯುತವಾಗಿ ವರ್ತಿಸಿದ್ರೆ ನಿನ್ನ ಬದುಕಿಗೂ ಯಾರೋ ಭಗವಂತ ಒಳ್ಳೆಯವ್ರನ್ನ ಕಳಿಸ್ಕೊಡ್ತಾನೆ. ಅದನ್ನು ಬಿಟ್ಟು ಇದೆಲ್ಲ ಮಾಡಿ 5 ಲಕ್ಷ ಕಳ್ಕೊಂಡಿದ್ದು ಒಂದು ಕಡೆ ಆದರೆ ಈಗ ಈ ಹೆಣ್ಣಿನ ವಿಚಾರದಲ್ಲಿ ಹೋಗಿ ನಿನ್ನ ದೇಹ ಮನಸ್ಸು ಎಲ್ಲ ಮಲಿನವಾಗಿದೆ. ಹೌದು ಗುರುಜಿ. ಇದನ್ನ ತೊಳ್ಕೊಳ್ಳೋಕೆ ಯಾವ ಸೋಪು ಇಲ್ಲ. ಇದಕ್ಕಿರೋದು ಪ್ರಾಯಶ್ಚಿತ ಏನಂದ್ರೆ ತಂದೆ ತಾಯಿ ಅವರು ಕಷ್ಟಪಟ್ಟಿದ್ದಾರೆ, ತಾಯಿಗೊಂದು ಸೀರೆ ತಂದು ಕೊಡು, ಅವ್ರನ್ನ ನಗಿಸು, ತಂದೆಗೆ ಏನೋ ಒಂದು ಒಳ್ಳೆಯ ವಸ್ತು ತಂದು ಕೊಟ್ಟು ಅವ್ರನ್ನ ಖುಷಿ ಪಡಿಸು. ಹೀಗೆ ಮನೇಲಿ ನೀನು ಸರಳವಾಗಿ ನೀನೊಂದು ಬನಿಯನ್ನು ಅಥವಾ ಒಂದು ಟೀ ಶರ್ಟು ಒಂದು ಪ್ಯಾಂಟ್ ಹಾಕ್ಕೊಂಡು ನಿನ್ನ ಜೀವನ ಪೂರ್ತಿ ಕಳೆದ್ಬಿಡು, ಏನು ತೊಂದರೆ ಇಲ್ಲ. ಆದರೆ ನೀನು ನಂಬಿರೋರನ್ನ ಸಂತೋಷವಾಗಿಡೋದ್ರಲ್ಲೇ ನಿನ್ನ ಧರ್ಮ ನಿನ್ನ ಪುಣ್ಯವೂ ಕೂಡ ಅದರಲ್ಲೇ ಇದೆ. ಹಾಗಾಗಿ ಹೀಗೆ ನಿನಗೆ ಅವಳು ಹೆಂಡತಿ ಎಲ್ಲ ಇನ್ನೂ ಯಾವುದೇ ಆ ಮಟ್ಟಿನ ಪರ್ಮನೆಂಟ್ ಅಂತ ಅನ್ಸೋವರೆಗೂ ಯಾವ ಸಂಬಂಧವನ್ನು ತೀರಾ ಆ ಮಟ್ಟಿಗೆ ಹಂಚ್ಕೊಳ್ಳೋದು ಒಳ್ಳೇದಲ್ಲ. ಯಾರೂ ನಿನಗೆ ಖಾತ್ರಿ ಕೊಟ್ಟಿರಲಿಲ್ಲ ಮದುವೆ ಮಾಡಿ ಕೊಟ್ಬಿಡ್ತೀವಿ ಅಥವಾ ಈಕೆ ವರ್ತನೆ ಕೂಡ ಅಂದರೆ ಯಾವ ಹೆಣ್ಣು ಮದುವೆಗೆ ಮುಂಚೆ ಒಬ್ಬ ಪುರುಷ ಅವನು ಏನೇ ಮದುವೆ ಆಗೋ ಹುಡುಗ ಆಗಿರಲಿ ಯಾವ ಹೆಣ್ಣನ್ನು ಬಾ ಅಲ್ಲಿಗೋಗೋಣ ಇಲ್ಲಿಗೋಗೋಣ ಲಾಡ್ಜ್ಗೆ ಹೋಗೋಣ ಅನ್ನೋ ಬುದ್ಧಿಯಲ್ಲಿ ಯಾವ ಹುಡುಗ ಕರೀತಾನೆ ಆ ಹುಡುಗನ ಜೊತೆ ಇರುವ ಮದುವೆಯನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಅಂದರೆ ಯಾವ ಹೆಣ್ಣು ಬರ್ತಾಳೆ ಒಪ್ಪಿ ನಡಿ ಆಯ್ತು ಬರೋಣ ಅಂತ ಅವಳೇನೋ ನಂಬಿಕೆ ಇಟ್ಟಿರ್ಬೋದು, ಆದರೆ ಆ ಬುದ್ಧಿ ಒಳ್ಳೇದಲ್ಲ. ಹಿಂಗ ನಾಳೆ ದಿನ ಇನ್ಯಾರ ಮೇಲೂ ನಂಬಿಕೆ ಬಂದು ಅಲ್ಲೂ ಹೊಂಟ್ರೆ ಏನ್ ಕತೆ ಹೋಗಲ್ಲ ಗುರುಜಿ. ಯಾವ ಹೆಣ್ಣು ಒಂದು ವೇಳೆ ಒಬ್ಬ ಹುಡುಗ ಅವನಿಗೇನೋ ಹುಚ್ಚಿಡ್ದು ಅವನಿಗೇನೋ ನಶೆ ಎತ್ತಿ ಕಳೆದ್ರೂ ಕೂಡ ಹೆಣ್ಮಕ್ಳಾದ್ರೆ ಹೋಗಬಾರ್ದು. ಅಂಡ್ ಹಾಗೆ ನೀವು ಸುಮ್ಮನೆ ಪರೀಕ್ಷೆಗೆ ಅಂತ ಕರೆದು ನೋಡಿ ಅವಳು ಒಂದು ವೇಳೆ ಇಲ್ಲ ಮದುವೆಗೆ ಮುಂಚೆ ನಾನು ಅದಕ್ಕೆಲ್ಲ ಒಪ್ಪೋದಲ್ಲ ಅಥವಾ ನಾನು ಆ ರೀತಿ ಬೆಳೆದವಳಲ್ಲ ಅಂತ ಅಂದರೆ ಅವಳು ನಿನ್ನ ಮನೆಯನ್ನು ಬೆಳಗ್ತಾಳೆ ಅಂತ ಅರ್ಥ. ನೀನು ಕರೆದಿದ್ದೆ ತಡಿ ನಡಿ ಹೋಗೋಣ ಅಂತ ಅಂದರೆ ಮುಗೀತು. ಆ ಬುದ್ಧಿ ಒಂದೋ ಹಿಂದೆಯಿಂದ ಬಂದುಬಿಟ್ಟಿದೆ, ಇಲ್ಲ ಮುಂದೆ ಅದೆಲ್ಲೋ ಮತ್ತೆ ಶುರುವಾಗುತ್ತೆ. ಸೊ ಆ ರೀತಿ ಯಾವ ಹೆಣ್ಣು ಸಂಸ್ಕಾರವಂತಳು ಬರ್ಲಿಕ್ಕೆ ಒಪ್ಪಲ್ಲ ಅಂಡ್ ಕರೆಯೋ ಗಂಡಸು ಕೂಡ ಒಳ್ಳೆಯವನಾಗ್ಲಿಕ್ಕಿಲ್ಲ. ಇಷ್ಟು ಮಾಡಿಕೊಂಡು ಎಲ್ಲ ಹುಡುಗಿ ವಿಚಾರಗಳನ್ನ ಬಿಟ್ಟು ನೆಮ್ಮದಿಯಾಗಿ ಬದುಕಪ್ಪ, ನಿನಗೆ ಒಳ್ಳೇದಾಗ್ಲಿ. ಆಯ್ತಾ? ಶುಭವಾಗಲಪ್ಪ. ಎಂತೆಂಥ ಜನ ಇರ್ತೀರ ಮಾರೆಯ. ನಾನು ಸ್ವಲ್ಪ ಯಾಕೆ ಅದನ್ನು ಬಿಡಿಸಿ ಕೇಳಿದೆ ಅಂದರೆ ಹೆಂಗಿರ್ತಾವೆ ನೋಡಿ ಮನಸ್ಥಿತಿಗಳು. ಆತನೇ ಹೇಳ್ತಿದ್ದಾನೆ ನಾನೇ ಕರೆದೆ ಅಂತ. ಇದನ್ನೆಲ್ಲ ಏನು ಅನ್ನಬೇಕು? ಯಾಕೆ ಹಿಂಗೆ ಮಾಡ್ಕೊಳ್ತೀರಿ ಜೀವನನ? ಒಳ್ಳೇದಲ್ರಪ್ಪ. ಯಾವ ಹೆಣ್ಣು ಮಕ್ಕಳನ್ನು ಈ ರೀತಿ ನಡೆಸ್ಕೊಳ್ಬೇಡಿ. ಆ್ಯಂಡ್ ಹೆಣ್ಮಕ್ಳಾದರೂ ಅಷ್ಟೇ ಈ ರೀತಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಸರಿ ಆಯಿತು, ಎಲ್ಲೋ ದೇವಸ್ಥಾನಕ್ಕೆ ಹೋಗೋಣ, ಎಲ್ಲೋ ಒಂದು ಒಳ್ಳೆ ಶ್ರದ್ಧಾ ಕೇಂದ್ರಕ್ಕೆ ಹೋಗೋಣ, ಎಲ್ಲೋ ಅನಾಥಾಶ್ರಮಕ್ಕೆ ಹೋಗಿ ಬರ್ತಡೇ ಆಚರಣೆ ಮಾಡ್ಕೊಳ್ಳೋಣ, ಎಲ್ಲೋ ಕೂತು ಪಾರ್ಕಲ್ಲಿ ಮಾತಾಡೋಣ, ಫೈನ್. ಬಟ್ ಮದುವೆ ಮುಂಚೆ ದೇಹವನ್ನು ಅರ್ಪಿಸುವ ಕೆಲಸಕ್ಕೆ ಹೋಗಬೇಡಿ. ಯಾಕೆ? ಯಾವುದನ್ನು ಇವತ್ತು ನಂಬೋಕ್ಕಾಗಲ್ಲ. ಮದುವೆ ಹಿಂದಿನ ದಿನ ಮದುವೆ ಕಿತ್ತು ಹೋಗ್ಬೋದು, ಆಮೇಲೆ ಅಯ್ಯೋ ನಾನು ಅವನ ಜೊತೆ ಮಲಗೆದ್ದು ಬಿಡ್ನಲ್ಲ ಅನ್ನೋ ಪಶ್ಚಾತ್ತಾಪ ಕಾಡೋದು ಬೇಡ ಇಬ್ಬರಿಗೂ ಕೂಡ. ನೀವು ಆ ರೀತಿ ಅಂಥದ್ದೇನೂ ತಪ್ಪು ಕೆಲಸಗಳಲ್ಲಿ ತಪ್ಪು ಮದುವೆ ಆದಮೇಲೆ ತಪ್ಪಲ್ಲದೆ ಹೋದ್ರು ಮದುವೆಗೆ ಮುಂಚೆ ಆ ನಡವಳಿಕೆಗಳು ಒಳ್ಳೆಯದಲ್ಲ. ಆ ಹೆಣ್ಮಗಳಿಗೂ ಒಳ್ಳೆಯದಾಗಲಿ. ಈಗ ಈ ಹುಡುಗನಲ್ಲಿ ಬಹಳ ದೊಡ್ಡ ತಪ್ಪುಗಳಿದ್ದಾವೆ. ಅದು ಒಳ್ಳೆಯದಲ್ಲ.
ಏಕೆಂದರೆ ಹೆಣ್ಣೆತ್ತಿರೋ ತಂದೆ ತಾಯಿಗಳು ಅಥವಾ ಗಂಡೆತ್ತಿರೋ ತಂದೆ ತಾಯಿಗಳು ಮಕ್ಕಳಿಗೆ ಇದು ಮೊದಲು ಹೇಳ್ಕೊಡ್ಬೇಕು. ಯಾವ ಹೆಣ್ಣಿನ ವಿಚಾರದಲ್ಲೂ ನೀನು ಹಂಗೆ ನಡ್ಕೊಳ್ಬಾರ್ದಪ್ಪ, ಅಥವಾ ಯಾವ ಹುಡುಗ ಹಂಗೆ ಕರೆದ್ರೂ ಕೂಡ, ಅಥವಾ ಅಂಥವ್ರು ಇರ್ತಾರೆ, ಲೋಕಾಂಧ್ರ ಅಂಥವ್ರು ಇರ್ತಾರೆ. ಆದರೆ ಈ ಕಥೆಗಳನ್ನೆಲ್ಲ ಯಾಕೆ ನಾನು ಬಿಡಿಸಿ ಕೇಳ್ತೀನಿ, ಯಾಕೆ ಇದನ್ನು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಥವಾ ಇದನ್ನು ಚರ್ಚೆ ಮಾಡ್ತೀನಿ ಅಂದರೆ, ಇಂಥವೆಲ್ಲ ಇರ್ತವೆ, ಇಂಥವೆಲ್ಲ ನಡೀತಾವೆ ಅಂತ ಕೇಳೋರಿಗೆ ಗೊತ್ತಾಗಲಿ. ಆ ಮೂಲಕ ಬಹುಶಃ ನೇರವಾಗಿ ಹೆಣ್ಮಕ್ಳೇ ಕೇಳ್ತಾ ಇದ್ರೆ, ಇಲ್ಲಪ್ಪ ನಾನು ಈ ಥರ ನಡ್ಕೊಳ್ಬಾರ್ದು ಅಂತ ಅವ್ರಿಗೆ ಗೊತ್ತಾಗಬೇಕು. ಇಲ್ಲ ಹೆಣ್ಮಕ್ಳು ತಂದೆ ತಾಯಿಗಳು ಕೇಳ್ತಾ ಇದ್ರೆ ಆ ಮಕ್ಕಳಿಗೆ ಇದರ ಬಗ್ಗೆ ಶಿಕ್ಷಣ ಕೊಡಬೇಕು. ಹಿಂಗೆಲ್ಲ ನಡೀತಾ ಇದೆ. ಶಿಕ್ಷಣ ಅಂದರೆ ಬರೀ ರಸ್ತೆಯಲ್ಲಿ ಎಡಗಡೆನೇ ಹೋಗು ಅಥವಾ ಇದನ್ನೇ ತಿನ್ನು ಅದನ್ನೇ ತಿನ್ನು, ಇಲ್ಲ, ಅಂಥದ್ದಲ್ದೇನೆ ಇಂಥವೆಲ್ಲ ಇರ್ತವೆ. ಹುಷಾರಾಗಿರಿ. ಯಾವುದಕ್ಕೂ ಕೂಡ ಯಾವುದನ್ನು ನಮ್ಮಿಂದ ಮುಚ್ಚಿಡದೇನೆ ಎಲ್ಲವನ್ನು ಹೇಳ್ಕೊಳ್ಳಿ. ಈ ರೀತಿ ಮಕ್ಕಳಿಗೆ ತಂದೆ ತಾಯಿಗಳು ಸ್ನೇಹಿತರ ಥರ ಇದ್ದಾಗ ಮತ್ತು ಈ ಲಾಡ್ಜ್ ಅನ್ನೋ ವಿಚಾರ ಬಂದಾಗ ಬಹುಶಃ ನನಗನ್ಸುತ್ತೆ ಯಾರೋ ಪ್ರವಾಸಿಗರು ಬಂದು ಆ ದಿನ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಬಳಸ್ಕೊಳ್ಬೇಕಾದದ್ದು. ಇಂತಹ ಅಕ್ರಮ ಅನ್ಯಾಯಗಳು ನಡಿಲಿಕ್ಕೆ ಪೊಲೀಸ್ನವ್ರು ಬಿಡಬಾರ್ದು. ಆದರೆ ಅಲ್ಲೂ ಲಂಚ ಕೊಟ್ಟು ಇವೆಲ್ಲ ನಡೀತವೆ ಅನ್ನೋದಾದರೆ ನೋಡಿ, ಯಾವ ಕಾನೂನು ಯಾವ ಪೊಲೀಸು ಒಂದು ಹಂತದಲ್ಲಿ ಇವರೂ ಕೂಡ ನಂಬಿಕೆಗೆ ಅರ್ಹರಲ್ಲ ಅಂತ ಅಂದಾಗ ನಮ್ಮ ಮನೆ ಮಕ್ಕಳನ್ನು ನಾವು ಕಾಪಾಡಿಕೊಳ್ಬೇಕಷ್ಟೆ. ಕಾನೂನು ಮೇಲೆ ನಂಬಿಕೆ ಇದೆ, ಆದರೆ ಆ ಕಾನೂನಿನ ಕಟಕಟ್ಟೆಗೆ ಹೋಗುವ ಮುನ್ನ ಅದಕ್ಕೂ ಮುಂಚೆ ಈ ಆರಕ್ಷಕರು ಕಾಯಬೇಕಿತ್ತು. ಇಂಥ ಅನ್ಯಾಯಗಳು, ಅಯ್ಯೋ ಒಂದು 5,000 ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೆ ಯಾರ್ಯಾರ್ದು ಮನೆ ಹಾಳಾಗ್ಲಿಕ್ಕೆ ನಾನು ಬಿಡಲ್ಲ, ನಮ್ಮ ಪೊಲೀಸಾಗಿ ನಾವು ಅದರ ಕರ್ತವ್ಯ ಅಂತ ಮಾಡಬೇಕಿದ್ದವರು ಲಂಚ ಇಸ್ಕೊಂಡು ಯಾವಳ ಜೊತೆ ಏನಾರು ಬಂದು ಮಲ್ಕೊಳ್ಳಿ ಅನ್ನೋ ಮಟ್ಟಿಗೆ ಇದ್ದುಬಿಟ್ರೆ ಏನಾಗಬೇಕು ಜೀವನ, ಸಮಾಜಕ್ಕೆ ಕಥೆ ಏನಾಗಬೇಕು? ಅವೆಲ್ಲ ನಿಮ್ಮ ವಂಶ, ನಿಮ್ಮ ಮಕ್ಕಳ ಬದುಕಲ್ಲಿ ಪೊಲೀಸ್ನವರು ಅಥವಾ ಯಾರಿದ್ದಾರೆ ಅಥವಾ ಲಾಡ್ಜರ್ ಆದರೂ ಅಷ್ಟೇ, ಯಾರಪ್ಪ ನೀವು, ಗಂಡ ಹೆಣ್ತಿನ ಇಲ್ಲ ಏನು ನೀವು, ಯಾಕೆ ಇಲ್ಲಿ ಬಂದ್ರಿ, ಒಟ್ನಾಗ ವ್ಯವಹಾರ ಆಗಬೇಕಷ್ಟೆ, ಯಾವನಾದರೂ ಬರಲಿ ಯಾವಳಾದರೂ ಬರಲಿ ಅಂತ ಅವರು. ನಮ್ಮ ಮಕ್ಕಳನ್ನು ನಾವು ಕಾಪಾಡಿಕೊಳ್ಬೇಕು. ಇಲ್ಲಾಂದರೆ ಇದು ತುಂಬ ಅತಿ ಮಿತಿಮೀರಿ ಹೊರಟು ಹೋಗ್ಬಿಡುತ್ತೆ. ಆಮೇಲೆ ಸಮಾಜ ಈ ವಿಚಾರದಲ್ಲಿ ಅನಾಗರಿಕರಂತೆ ವರ್ತಿಸೋಕೆ ಶುರು ಮಾಡಿದಾಗ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇರುವುದಿಲ್ಲ. ನೋಡಪ್ಪ, ನಾನು ಇಷ್ಟೆಲ್ಲ ಹೇಳಿದ್ದೀನಿ, ನಿನಗೆ ನಾನು ಕೆಟ್ಟವನು ಅಂತ ಅನಿಸ್ಬೋದು, ಆದರೆ ಇದೆಲ್ಲ ಒಳ್ಳೆಯದಲ್ಲಯ್ಯ. ನೋಡಪ್ಪ, ಪ್ರತಿಯೊಬ್ಬನಿಗೂ ಲೈಂಗಿಕ ಬಯಕೆಗಳು ಅಥವಾ ಅಂತಹ ಕಾಮಾಸಕ್ತಿಗಳು ಅದು ಪ್ರಕೃತಿ ಸಹಜವಾದ ಗುಣ. ಆದರೆ ಅವನ್ನು ಹೆಂಗೆ ಬೇಕಂಗೆ ಎಲ್ಲಿ ಬೇಕಲ್ಲಿ ಈಡೇರಿಸ್ಕೊಳ್ಳೋಕೆ ನಾವು ಬೀದಿಲಿ ಓಡಾಡೋ ನಾಯಿಗಳಲ್ಲವಲ್ಲಪ್ಪ. ಮನುಷ್ಯ ಅಂದಾಗ ವಿವೇಕ, ಆ ಶ್ವಾನಗಳಿಗೇನೂ ವಿವೇಕ ಇಲ್ಲ ಪಾಪ. ಅವು ಸೃಷ್ಟಿಯ ನಿಯಮದಂತೆ ಅಥವಾ ಅವ ಆ ಜನ್ಮದ ಸ್ವಭಾವದಂತೆ ಅವು ನಡ್ಕೊಳ್ತವೆ. ಆದರೆ ಮನುಷ್ಯನು ಹಂಗೆ ಆಗ್ಬಿಟ್ರೆ ಹಿಂಗೆ. ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಬಹಳ ದೊಡ್ಡ ಸ್ಥಾನ ಇದೆ. ಆದರೆ ಮನುಷ್ಯ ಜನ್ಮ ಮಾತ್ರ ಮನುಷ್ಯದ್ದು, ವರ್ತನೆ ಮಾತ್ರ ಪ್ರಾಣಿಗಳ ಥರ ಅನ್ನೋದಾದರೆ ಮನುಷ್ಯ ಜನ್ಮಕ್ಕೆ ಅರ್ಥವೇ ಇರೋದಿಲ್ಲ. ನೀವು ಪಡ್ಕೊಂಡ ಅರೆಗಳಿಗೆಯ ಸುಖ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಚಾರಿತ್ರ್ಯ, ನಿಮ್ಮ ಕ್ಯಾರೆಕ್ಟರ್ ಹಾಳು ಮಾಡಿ ಅವುಗಳನ್ನು ಮತ್ತೆ ಪಡ್ಕೊಳ್ಳೋಕೆ ಬಿಡ್ತಾವ? ಇಲ್ಲ. ವ್ಯಕ್ತಿತ್ವ ಹೊರಟು ಹೋದರೆ ಬಹುಶಃ ಲಾಡ್ಜವರು ನಿಮ್ಮನ್ನು ಕೂಡ್ಬೋದು, ಯಾವ ಸಂಬಂಧಿಕರು ಮನೆಯವರೇ ನಿಮ್ಮನ್ನು ಒಳಗೆ ಕೂಡಲ್ಲ. ಮನೆಯೊಳಗಡೆ ಜಾಗ ಇಲ್ಲ, ಲಾಡ್ಜಲ್ಲಿ ಜಾಗ ಇರುತ್ತಷ್ಟೇ ನಿಮಗೆ. ಬೇಡಪ್ಪ, ಆ ಕೆಟ್ಟ ಸಂಪ್ರದಾಯ ಬಿಡಬೇಕು. ಒಳ್ಳೇದಲ್ಲ. ಪ್ರೀತಿ ಮಾಡಿ, ನಾನು ಪ್ರೀತಿ ಮಾಡಿ ಅಂದರೆ ಕಾಲೇಜ್ ಟೈಮಲ್ಲಿ ಅಂತ ಅಲ್ಲ. ಒಂದು ಕೆಲಸ ತಗೊಳ್ಳಿ, ಒಂದು ಲೈಫ್ ಸೆಟ್ಲು ಮಾಡ್ಕೊಳ್ಳಿ, ತಂದೆ ತಾಯಿ ನಂಬಿಕೆ ಉಳಿಸ್ಕೊಳ್ಳಿ, ಅವ್ರ ತಲೆ ತಗ್ಸುವಂಥದ್ದು ಏನೂ ಮಾಡ್ಲಿಕ್ಕೆ ಹೋಗಬೇಡಿ. ಆಮೇಲೆ ನಿಮಗೆ ಒಂದು ವೇಳೆ ಅಲ್ಲೋ ಪ್ರೀತಿ ಆಯಿತಾ, ಮನೆಯವ್ರಿಗೆ ಹೇಳಿ ಒಪ್ಪಿಸಿ. ಯಾಕಂದರೆ ನೀವೊಂದು ಕೆಲಸ ಮಾಡ್ತಿರ್ತೀರಿ, ನಿಮ್ಮ ಜಾಬ್ ಅಥವಾ ನಿಮ್ಮ ಕಾಲ ಮೇಲೆ ನೀವು ನಿಂತಿರ್ತೀರಿ. ಹೌದಪ್ಪ, ನಮ್ಮ ಮಗ ಇಲ್ಲಿವರೆಗೂ ಅಥವಾ ನಮ್ಮ ಮಗಳು ಇಲ್ಲಿವರೆಗೂ ಯಾರ್ದು ಸವಾಸಕ್ಕೆ ಹೋಗಲಿಲ್ಲ, ಅಥವಾ ನಾವು ತಲೆ ತಗ್ಸೋ ಥರ ಅವಳೇನು ಮಾಡಲಿಲ್ಲ, ಈಗ ಅವಳು ಬದುಕು ಕಂಡುಕೊಂಡಿದ್ದಾಳೆ, ಕೆಲಸ ಗಿಟ್ಟಿಸ್ಕೊಂಡಿದ್ದಾಳೆ, ಆಯ್ತಪ್ಪ ಅವಳ ಆಸೆಗೂ ಒಂಚೂರು ಬೆಲೆ ಕೊಡೋಣ ಅಂತ ನೀವು ಹೇಳಿದವ್ರನ್ನ ಒಪ್ಪಿಸ್ತಾರೆ ಅಥವಾ ಮದುವೆ ಮಾಡ್ತಾರೆ. ಪ್ರೀತಿಸಿದವ್ರನ್ನ ಮದುವೆ ಮಾಡ್ಬೋದು.
ಇನ್ನು ಏನೂ ಇಲ್ಲದೆ ಸುಮ್ಮನೆ ಹಿಂಗೆ ಓಡಾಡಿಕೊಂಡು ಕಷ್ಟ. ಹಂಗಾಗೋದು ಬೇಡ ಅಂತ ಅಷ್ಟೆ. ಬಹುಶಃ ಇದೇನಪ್ಪ ಇಂಥ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ ಗುರುಗಳು ಅಂತ ಅಂದುಕೊಳ್ಬೇಡಿ. ನನಗೆ ನಂಬಿಕೆ ಇದೆ, ಇಂಥ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲದೆ ಹೋದರೆ ಎಷ್ಟೋ ತಂದೆ ತಾಯಿಗಳು ಇದರಿಂದ ದುಃಖ ಅನುಭವಿಸ್ತಾರೆ. ಕೇಳೋಕೆ ಅದು ಜೋಕ್ ಅನಿಸಿದ್ರು ಕೂಡ ಈ ವಿಚಾರದಲ್ಲಿ ತುಂಬ ಸೀರಿಯಸ್ ಆಗಿ ನಮ್ಮ ಯುವಜನತೆಯನ್ನು ಜಾಗೃತಗೊಳಿಸಬೇಕಿದೆ ಅಷ್ಟೇ. ಅದರ ಉದ್ದೇಶ ಬೇರೇನೂ ಅಲ್ಲ. ನಿಮಗೂ ಒಂದು ವೇಳೆ ಇದು ಸರಿ ಅನಿಸಿದ್ರೆ ನಿಮ್ಮ ಮನೆ ಮಕ್ಕಳುಗಳಿಗೂ ಡೈರೆಕ್ಟ್ ಅಥವಾ ಇಂಡೈರೆಕ್ಟಾಗಿ ಅದರ ಬಗ್ಗೆ ಜ್ಞಾನ ಕೊಡೋದು ಮುಖ್ಯ ಅಂತ ನಾನಂತೂ ಭಾವಿಸ್ತೀನಿ. ಒಳ್ಳೆಯದಾಗಲಪ್ಪ ನಿಮಗೆ, ಶುಭವಾಗಲಿ ಸ್ನೇಹಿತರೆ. ಇಲ್ಲಿಗೆ ಇಂದಿನ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ 11 ಗಂಟೆ ಆಯಿತು. 8 ಗಂಟೆಗೆ ಶುರು ಆಗಬೇಕಿತ್ತು, ಬಟ್ 8:15 ಶುರುವಾಗಿದ್ದರಿಂದ ಇಷ್ಟು ದೂರ ಆಯಿತು. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳ್ತಾ ಮತ್ತೆ ನಾನು ನಾಳೆ ಸಂಜೆ 7:30ಕ್ಕೆ ಸತ್ಸಂಗ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ, ವಾರದಲ್ಲಿ 3 ದಿನ ಅಂದರೆ ಸೋಮವಾರ, ಗುರುವಾರ ಹಾಗೂ ಶನಿವಾರ ರಾತ್ರಿ 8 ಗಂಟೆಯಿಂದ ಪ್ರೀತಿ ಮಾತು ಕಾರ್ಯಕ್ರಮ ಇರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡ್ಬೋದು, ನಿಮ್ಮ ಪ್ರೀತಿ ಮಾತನ್ನು ನನ್ನೊಂದಿಗೆ ಹಂಚಿಕೊಳ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ ಅಂತ ಹೇಳ್ತಾ, ಈ ಪ್ರೀತಿ ಮಾತು ಕಾರ್ಯಕ್ರಮ ಕೇವಲ ಸಮಾಜದಲ್ಲಿರುವ ಎಲ್ಲ ರೀತಿಯ ಜನರ ಎಲ್ಲ ರೀತಿಯ ಕಷ್ಟಗಳು, ಒಂದು ವೇಳೆ ನಿಮಗದು ಅಶ್ಲೀಲ ಅಥವಾ ನಿಮಗೂ ಒಂದು ವೇಳೆ ಅದು ಅಸಹ್ಯ ಅನಿಸಿರ್ಬೋದು, ಆದರೆ ನನ್ನ ದೃಷ್ಟಿಯಲ್ಲಿ ಯಾವುದೂ ಅಸಹ್ಯವಲ್ಲ. ಅಂದರೆ ದರ್ಶನಕ್ಕೆ ಅಥವಾ ನಮಗೆ ಭಾಸವಾಗುವುದು ಅಸಹ್ಯವಾದರೂ ಆ ಅಸಹ್ಯವನ್ನು ಸಹ್ಯ ಮಾಡಬೇಕಂದ್ರೆ ನಾವು ಅದನ್ನು ಕೇಳಿ ತಪ್ಪುಗಳಿದ್ರಲ್ಲಿ ತಿದ್ದಬೇಕು. ಎಲ್ಲವನ್ನೂ ಹಾಗೆ ಬಿಟ್ಟುಬಿಟ್ರೆ ಅವಿನ್ನೂ ಕೆಟ್ಟು ಹೋಗ್ತವಲ್ವ. ಹಾಗಾಗಿ ಈ ಕಾರ್ಯಕ್ರಮದ ಕುರಿತು ಯಾರ್ಯಾರು ಏನೇನು ಅಭಿಪ್ರಾಯ ಇದೆಯೋ ನನಗೆ ತಿಳಿದಿಲ್ಲ, ಆ್ಯಂಡ್ ನನಗದು ಮುಖ್ಯ ಕೂಡ ಅಲ್ಲ. ಉದ್ದೇಶ ಯೋಗ್ಯವಾಗಿರೋದ್ರಿಂದ ನಾನು ಲೋಕದ ಅಭಿಪ್ರಾಯದ ಕುರಿತು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ನೆಲದ ಯುವಜನತೆ, ಅದರಲ್ಲೂ ಹೆಣ್ಣು ಮಕ್ಕಳು ಇನ್ನೊಬ್ಬರಿಂದ ಮೋಸ ಹೋಗಬಾರ್ದು ಮತ್ತು ಇನ್ನೊಬ್ಬರಿಗೂ ಅವರು ಮೋಸ ಮಾಡಬಾರ್ದು. ಆ ಧರ್ಮದ ನಡತೆ, ಆ ಸದ್ಬುದ್ಧಿ, ಆ ಧರ್ಮಶ್ರದ್ಧೆಯನ್ನು ನನ್ನ ಕೈಲಾದಷ್ಟು ಹೇಳಲಿಕ್ಕಷ್ಟೇ ನಾನು ಪ್ರಯತ್ನ ಮಾಡ್ತಿದ್ದೀನಿ ಹೊರತು ಇಲ್ಲಿ ಯಾರನ್ನೂ ತಪ್ಪಿತಸ್ಥರ ಕೂರಿಸ್ಲಿಕ್ಕೆ ನಾನು ಇಷ್ಟಪಡಲ್ಲ. ಅಯ್ಯೋ ಆ ಹುಡುಗಿ ಇನ್ನೊಬ್ಬನಿಂದ ಓಡಾಡ್ತಾವಳು ಸರ್, ನನಗೆ ಅನ್ಯಾಯ ಮಾಡಿಬಿಟ್ಲು ಅಂದಾಗ ನಾನು ಈತನಲ್ಲೇ ಏನೋ ತಪ್ಪಿದ್ದು ಅದನ್ನು ತಿದ್ದಿ ಹೇಳಿ ಕಳಿಸ್ತೀನಿ ಹೊರತು ನಾನು ಯಾರನ್ನೂ ಏನೂ ಬೈಯಲ್ಲ, ಏನೂ ಅನ್ನೋದೂ ಇಲ್ಲ. ಯಾಕಂದರೆ ಅಂತಿಮವಾಗಿ ನಮ್ಮಲ್ಲಿ ದೋಷ ಹುಳುಕುಗಳನ್ನ ಇಟ್ಕೊಂಡು ನಾವು ಬುದ್ಧಿವಂತರಾಗಬೇಕು, ನಾವು ದೋಷಗಳನ್ನು ತಿದ್ದುಕೊಳ್ಬೇಕೇ ಹೊರತು ಎಷ್ಟು ಜನರನ್ನು ಬೆಟ್ಟು ಮಾಡಿ ತೋರಿಸಿದ್ರು ಅದು ಅಷ್ಟೇ ಅಲ್ವಾ. ಒಳ್ಳೆಯದಾಗಲಿ, ಶುಭವಾಗಲಿ.